असतो मा सद्गमय तमसो मा ज्योतिर्गमय मृत्योर्मा अमृतं गमय सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। हरि ओम तत्सत्। श्री चिन्मय सद्गुरवे नमः। श्री कृष्णार्पणमस्तु। हे परमात्मा, ಕರುಣಾಮಯ, ನಿನ್ನ ಕೃಪೆ, ಪ್ರೀತಿ, ಪ್ರೇಮ, ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ಈ ಜ್ಞಾನವು ನಮಗೆ ಸರಿಯಾದ ರೀತಿಯಿಂದ ಅರ್ಥ ಆಗಿ ನಮ್ಮ ಜೀವದ ಏಳಿಗೆ ಆಗಲಿಕ್ಕೆ ಕಾರಣ ಆಗಲಿ ಅಂತ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಗುರು ಪರಂಪರಕ್ಕೆ ನಮ್ಮ ಸಾಷ್ಟಾಂಗ ನಮಸ್ಕಾರ ಹಾಗೂ ಕೃತಜ್ಞತೆಗಳು. ಓಂ ತತ್ಸತ್. ಇಂದಿನ ನಮ್ಮ ಪಾಠ ಪ್ರವಚನ 53ನೇದು. 28ನೇ ಮೈ 2020 ಶರ್ವರಿ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ, ಷಷ್ಠಿ, ಗುರುವಾರ. ಈಗ ನಾವು 6ನೇ ಅಧ್ಯಾಯ ಧ್ಯಾನ ಯೋಗ, ಆತ್ಮ ಸಂಯಮ ಯೋಗದಲ್ಲಿ ನಾವು ನಿನ್ನೆ 4ನೇ ಶ್ಲೋಕವನ್ನು ತೆಗೆದುಕೊಂಡ್ವಿ. ಅಲ್ಲಿ ನಮಗೇನು ಪರಮಾತ್ಮ ಈ ಯೋಗದಲ್ಲಿ ಯಾರು ಒಂದು ಉನ್ನತ ಮಟ್ಟಕ್ಕೆ ಹೋಗಿರ್ತಾರೋ ಅವರು ಹೇಗಿರ್ತಾರೆ ಅನ್ನೋದನ್ನ ಇಲ್ಲಿ ನಮಗೆ ತೋರಿಸ್ಕೊಡ್ತಾರೆ. ಹಿಂದೆ ಹೇಗೆ ನಮಗೆ 2ನೇ ಅಧ್ಯಾಯದಲ್ಲಿ ಸಾಂಖ್ಯ ಯೋಗದಲ್ಲಿ ಸ್ಥಿತ ಪ್ರಜ್ಞನ ಲಕ್ಷಣಗಳು ಅಂತ ಏನ್ ಹೇಳ್ಕೊಟ್ರು, ಇಲ್ಲಿ ಯೋಗದಲ್ಲಿ ಯಾರು ಮುಂದೋಗಿರ್ತಾರೋ ಅವ್ರದ್ದೇನು ಲಕ್ಷಣಗಳು ಅಂತ
ನಿನ್ನೆ ತಿಳ್ಕೊಂಡ್ವಿ. ಯದಾಹಿನೇಂದ್ರಿಯಾರ್ಥೇಷು ನ ಕರ್ಮಸ್ವನು ಸಜ್ಜತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ಯ ದೋಚ್ಯತೆ. ಇಲ್ಲಿ ಕರ್ಮಸ್ವ ಅನುಸಜ್ಜತೆ ಅಂತಾರೆ. ಅನು ಅಂದ್ರೆ ಸ್ವಲ್ಪ ಕೂಡ, ಅನು ಸ್ವಲ್ಪ ಕೂಡ ಏನು, ಇಂದ್ರಿಯ ಆರ್ಥೇಶು ಅಂದ್ರೆ ಯಾವುದು, ಯಾವುದೇ ತರಹದ ಇಂದ್ರಿಯ ವಸ್ತುಗಳು, ಅನುಸಜ್ಜತೆ ಅದರ ವಿಷಯಕ್ಕೆ ಇವರ ಒಂದು ಅಟ್ಯಾಚ್ಮೆಂಟ್ ಇರೋದಿಲ್ಲ. ಸರ್ವ ಸಂಕಲ್ಪ, ಅಲ್ಲಿನೂ ಅನು ಅಂತ ಬರುತ್ತೆ. ಸರ್ವ ಸಂಕಲ್ಪ ಏನು, ಎಲ್ಲಾ ತರದ ಏನು ಇವ್ರು ಕಾರ್ಯ ಮಾಡ್ತಾರೆ ಅದರಲ್ಲೂ ಕೂಡ ಸಂಪೂರ್ಣ ತ್ಯಜಿಸಿದ್ದಾರೆ ಇವರು. ಸನ್ಯಾಸಿ ಅಂದ್ರೆ ತ್ಯಜಿಸ್ಬಿಟ್ಟಿದ್ದಾರೆ. ಇಂಥವ್ರಿಗೆ ಯೋಗಾರೂಢ ಅಂತ ಅಲ್ಲಿ ಹೇಳ್ತಾರೆ. ಸೊ ಇದ್ರದ್ದು ಇನ್ನೂ ಒಂದು ಸ್ವಲ್ಪ ನಾವು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಒಂದು ಮುಖ್ಯವಾಗಿ ನಮ್ಮಲ್ಲೇನು 3 ಭಾಗ ಮಾಡೋಣ: ಮನಸ್ಸು, ಇಂದ್ರಿಯ ಮತ್ತು ಬುದ್ಧಿ. ಸೊ ಮೊದಲನೇದಾಗಿ ಇಂದ್ರಿಯದ್ದು ತಗೊಳ್ಳೋಣ. ಈ ಒಂದು ಯೋಗಾರೂಢನಲ್ಲಿ, ಈ ಒಂದು ವ್ಯಕ್ತಿಯಲ್ಲಿ ಹೇಗಿರುತ್ತಂದ್ರೆ, ಯಾವುದೇ ತರದ ಒಂದು ಇಂದ್ರಿಯ ವಸ್ತುಗಳ ಪ್ರತಿ ಇವರಿಗೆ ಮೋಹ ಇರುವುದಿಲ್ಲ. ಇವಾಗ ಕೆಲವ್ರು ನೋಡಿ, ಎಲ್ಲಾದ್ರೂ ಹೋಗ್ತಾರಲ್ಲ, ಯಾವ್ದಾದ್ರು ಒಂದು ಮಾಲ್ಗೆ ಹೋದ್ರನಿ, ಅಲ್ಲಿ ಒಂದೇ ಸರ್ತಿ ಎಲ್ಲಾ ತರದ ಅಂಗಡಿಗಳು ಕಾಣಿಸುತ್ತೆ ಅಲ್ಲಿ. ಅವಾಗ ಅವರು ಈ ಕಡೆ ಅಂಗಡಿಗೆ ಹೋಗೋಣ, ಆ ಕಡೆ ಅಂಗಡಿಗೆ ಹೋಗೋಣ, ಯಾಕಂದ್ರೆ ಎಲ್ಲಾ ಕಡೆ ಎಲ್ಲಾ ವಿಷಯಗಳು ಸಾಮಾನ್ ತಗೋಬೇಕು. ಅವ್ರಿಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ, ನಿಂತ್ಕೊಂಡ್ಬಿಡ್ತಾರೆ ಸ್ವಲ್ಪ ಹೊತ್ತು. ಇದನ್ನು ತಗೋಬೇಕು, ನಾನು ಅದನ್ನು ತಗೋಬೇಕು, ಇದನ್ನು ತಗೋಬೇಕು, ಅಲ್ಲಿಗೂ ಹೋಗ್ಬೇಕು, ಇಲ್ಲಿಗೂ ಹೋಗ್ಬೇಕು. ವಿಚಾರ ಮಾಡಿ ಮತ್ತೆ ಆಯ್ತು, ಫಸ್ಟ್ ಇದನ್ನ ಮಾಡ್ತೀನಿ, ಆಮೇಲೆ ಇದನ್ನ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತೀನಿ, ಅಲ್ಲಿಂದ ಇನ್ನೊಂದ್ ಕಡೆ ಹೋಗ್ತೀನಿ. ಅಂದ್ರೆ ಏನಾಯ್ತು, ಇವ್ರಿಗೆ ಇಷ್ಟೊಂದು ಅಟ್ಯಾಚ್ಮೆಂಟ್ ಇರುತ್ತೆ. ಒಂದು ಮನಸ್ಸಿನಿಂದ ಬಾಹ್ಯ ವಸ್ತುಗಳಿಗೆ ಒಂದು ಮ್ಯಾಗ್ನೆಟ್ ಎಳ್ದಂಗೆ ಎಳೆದು ಬಿಡುತ್ತ ಅವ್ರನ್ನ. ವಸ್ತು ಮ್ಯಾಗ್ನೆಟ್, ಇಂದ್ರಿಯಗಳು ಕಬ್ಬಣ ಇದ್ದಾಗೆ. ಹೇಗೆ ಇಂದ್ರಿಯಗಳು ಅಲ್ಲಿ ಹತ್ರ ಬಂದು ಟಕ್ಕಂತ ಅಲ್ಲಿ ವಸ್ತುಗಳ ಹತ್ರ ಹೋಗ್ಲೇಬೇಕು, ಆ ತರ ಎಳೆಯುತ್ತದೆ. ಸೊ ಇವರಲ್ಲಿ ಆ ಒಂದು ಇಂದ್ರಿಯದ ಪ್ರಭಾವ ಏನಿದೆಯಲ್ಲ ಅದು ಕಮ್ಮಿ ಆಗಿರುತ್ತೆ. ಬೇಕಾದಷ್ಟು ಕಾಣಲಿ ಸುತ್ತಮುತ್ತ, ಅವ್ರು ಅದನ್ನೆಲ್ಲ ಅದಕ್ಕೆ ಹೇಗೆ ಕೂರ್ಮೋಂಗಾನೀವ ಸರ್ವಶಾಂತ ನೋಡುದಲ್ಲ, ಅವ್ರು ಹಾಗೆ ಎಲ್ಲ ಇಂದ್ರಿಯಗಳನ್ನ ಒಳಗೆ ಎಳ್ಕೊಂಡ್ಬಿಡ್ತಾರೆ. ಹೇಗೆ ತಾಂಬೇಲಿ ಎಳ್ಕೊಂಡ್ಬಿಡುತ್ತಾರೆ ಎಲ್ಲ, ಕೈ, ಕಾಲು, ಮುಖ. ಯಾರಾದ್ರೂ ಮುಂದೆ ಬಂದ್ಬಿಟ್ರು ಅಂದ್ರೆ ಎಲ್ಲ ಒಳಗಡೆ ಎಳ್ಕೊಂಡ್ಬಿಡುತ್ತೆ. ಅದೇ ರೀತಿ ಇವರು ಈ ತರ ವಸ್ತುಗಳು ಬಂದಾಗ ಸಂಪೂರ್ಣ ಮನಸ್ಸು, ಇಂದ್ರಿಯ, ಬುದ್ಧಿ ಎಲ್ಲ ಒಳಗಡೆ ಎಳ್ಕೊಂಡ್ಬಿಡ್ತಾರೆ. ಮತ್ತೆ ಮನಸ್ಸಿನ ವಿಚಾರ ಹೇಗಿರುತ್ತೆ ಇವ್ರದ್ದು? ಮನಸ್ಸಿನಲ್ಲಿ ಹೆಚ್ಚಾಗಿ ಅದರ ಕಾರ್ಯ ಏನು? ಸುಖ, ದುಃಖ. ಇಲ್ಲಿ ಅವ್ರಿಗೆ ಗೊತ್ತು, ಈ ಜಗತ್ತಿನಲ್ಲಿ ಸುಖ ದುಃಖಕ್ಕೆ ಎಷ್ಟು ನಾವು ಅದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಚೆನ್ನಾಗಿ ಇವ್ರು ತಿಳ್ಕೊಂಡಿರ್ತಾರೆ. ಸುಖ ಆದ್ಮೇಲೆ ದುಃಖ ಬರುತ್ತೆ, ದುಃಖ ಆದ್ಮೇಲೆ ಸುಖ ಬರುತ್ತೆ. ಅದು ಒಂದು ಅವರಿಗೆ ಸರಿಯಾಗಿ ಅರಿವಾಗಿರುತ್ತೆ. ಸೊ ಅದರಿಂದ ಏನಾಯ್ತು, ದುಃಖ ಬಂದಾಗ ಸಂಪೂರ್ಣ ದುಃಖದಲ್ಲಿ ಮುಳುಗೋದು, ಇಲ್ಲ ಖುಷಿ ವಿಷಯ ಬಂದಾಗ ಎಗರೋದು, ಇದೆಲ್ಲ ಇಲ್ಲ. ಈಕ್ವಿಪಾಯ್ಸ್, ಸಮತ್ವಂ, ಎರಡು ಒಂದೇ ರೀತಿ ತಗೊಳ್ಳೋದು. ಆಯ್ತಪ್ಪ, ಬಂದಿದೆ, ಪರಮಾತ್ಮನ ಕೃಪಾ, ಈ ರೀತಿಯಾಗಿದೆ, ಸುಖ ಬಂತು, ಅದು ಪರಮಾತ್ಮನ ಕೃಪಾ ಅಂತ. ಇಲ್ಲೇನಾಯ್ತು, ಆ ಸಮತ್ವಂ ಇದೆ ಅವ್ರ ಮನಸ್ಸಿನಲ್ಲಿ. ಒಬ್ಬ ರೈತ ಇರ್ತಾನೆ, ಅವನು ಗದ್ದೆಯಲ್ಲಿ ಕುದುರೆಗಳನ್ನ ಕೂಡ ಅವನು ಸಾಕಿರ್ತಾನೆ, ಒಳ್ಳೊಳ್ಳೆ ಜಾತಿ ಕುದುರೆಗಳೆಲ್ಲ. ಒಂದಿನ ಏನಾಗುತ್ತೆ, ಅವನ ಹತ್ರ ಇರೋದು ಒಂದು ಬಹಳ ಮೂಲ್ಯವಾದ ಒಂದು ಕುದುರೆ ಓಡೋಗ್ಬಿಡುತ್ತೆ.
ಗದ್ದೆ ಬಿಟ್ಟು, ಇವನ್ ಫಾರ್ಮ್ ಬಿಟ್ಟು ಬೇಸಿಕಲಿ. ಮತ್ತೆ ಎಲ್ಲರೂ ಅವ್ರ ಸುತ್ತಮುತ್ತ ಇರ್ತಕ್ಕಂಥ ಸ್ನೇಹಿತರು, ಪರಿಚಯಸ್ಥರು ಎಲ್ಲಾರು ಬಂದಾಗ, ಏನಪ್ಪಾ ಹಿಂಗಾಗ್ಬಿಡ್ತಲ್ಲ, ನಿನಗೆ ಹಿಂಗಾಗ್ಬಾರ್ದಾಗಿತ್ತಲ್ಲ, ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ ನೀನು, ಅದಕ್ಕೆ ಏನ್ ಕಡಿಮೆ ಮಾಡಿದ್ದೆ ಹೇಳು. ಇವ್ರು ಹೇಳ್ತಾ ಇದಾರೆಲ್ಲ ಸುಮ್ಮನೆ ಅದನ್ ಪಾಪ. ನಾವೇ ನೋಡಿದ್ವಿ ಒಂದ್ಸರ್ತಿ ಅದಕ್ಕೆ ಆರಾಮಿದ್ದಿಲ್ಲ ರಾತ್ರಿ, ಅದನ್ನ ಏನು ಟ್ರ್ಯಾಕ್ಟರ್ನಾಗ ಹಾಕೊಂಡು ಮಾಡಿ ರಾತ್ರಿ ಎಲ್ಲ ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಮಾಡಿ ಬಂದಿ ನೀನು, ಅಷ್ಟೆಲ್ಲ ಮಾಡಿದ್ದಿ, ಬಿಟ್ಟು ಓಡೋಗ್ಬಿಡ್ತು ನಾವು ನಿನಗೆ. ಅವಾಗ ಈ ಮನುಷ್ಯ ಏನು, ರೈತ ಏನಂತಾನೆ, ಯಾರಿಗ್ ಗೊತ್ತಪ್ಪ ದೇವ್ರ ಇಚ್ಛೆ ಏನಾಯ್ತು ಇದ್ರಲ್ಲಿ, ಅಷ್ಟೇ. ಸೊ ಇವ್ರಿಗೆ ಬಾಯಿ ಮುಚ್ಚಿಸ್ಬೇಕಲ್ಲ, ಹೌದ್ ನೋಡಪ್ಪ ಹಿಂಗಾಯ್ತು ಅಂದ್ರೆ ಅವ್ರು ಮತ್ತೆ ಇನ್ನ ಒಂದ್ 4 ಕೇಳ್ತಾರ, ಅಷ್ಟಾಯ್ತು. ಆಮೇಲೆ ಒಂದ್ 10 ದಿನಕ್ಕೆ ನೋಡ್ತಾರೆ, ಇದೇನು ಕುದುರೆ ಹೋಗಿತ್ತು, ಸುಮಾರು ಒಂದು 10 ಕುದುರೆಯನ್ನ ಕರ್ಕೊಂಡ್ ಬರ್ತಾ ಇದೆ ಇದು ಭೂಮಿ ಕಡೆ. ಎಲ್ಲ ಬಂದ್ಬಿಟ್ಟು ಅದ್ರ ಜೊತೆಗೆ 10 ಮತ್ತೆ ಇದು ಒಂದು 11ನೇ ಕುದುರೆ ಇವಾಗ. ಹಾಗೆ ಎಲ್ಲಾರು ಬಂದು, ಅಬ್ಬಬ್ಬೋ ಏನ್ ಅದೃಷ್ಟಪ್ಪ ನಿಂದು, ನೋಡು ಈ 11 ಕುದುರೆ ಎಲ್ಲ ಒಳ್ಳೆ ಜಾತಿ ಕುದುರೆಗಳೆಲ್ಲ, ಅಬ್ಬಬ್ಬಬ್ಬ ಎಷ್ಟು ಅದೃಷ್ಟ ನಿಂದು, ಹಂಗೆ ಹೊಗಳ್ತಾ ಇದಾರೆ ತಂಗಿ. ಯಾರಿಗ್ ಗೊತ್ತಪ್ಪ ದೇವ್ರ ಇಚ್ಛೆ ಅದು, ಅಷ್ಟೇ. ಅಂದ್ರೆ ನೋಡಿ, ಅಲ್ಲಿ ಖುಷಿಯ ನೀತೇನ್ ಎಗರ್ತಾ ಇಲ್ಲ, ಅಲ್ಲಿ ಖುಷಿ ಪಡ್ತಾ ಇಲ್ಲ. ಅಲ್ಲಿ ಅವಾಗ ಕುದುರೆ ಓಡೋದಾಗ ಏನಾಯ್ತು, ಅವರೆಲ್ಲ ಬಂದು ಹಿಂಗೆ ಏನೇನೋ ಹೇಳಿದ್ರು, ಅವಾಗ ದುಃಖ ಪಡ್ಲಿಲ್ಲ. ಅಂದ್ರೆ ನಮ್ಮ ಜೀವನದಲ್ಲಿ ಕೂಡ ನಾವು ಆ ವಿಷಯಗಳು ಸಾಕಷ್ಟು ಬರ್ತವೆ ಈ ರೀತಿ. ಕೆಲವ್ರು ಬರ್ತಾರೆ ಒಳ್ಳೇದ್ ಹೇಳ್ತಾರೆ, ಕೆಲವ್ರು ಸುಮಾರು ಹೇಳ್ತಾರೆ, ಆಯ್ತಪ್ಪ ಯಾರಿಗ್ ಗೊತ್ತಪ್ಪ ದೇವ್ರಿಚ್ಛೆ. ಆಮೇಲೆ ಏನಾಯ್ತು, ಇವಾಗ ಈ ಕುದುರೆಗಳನ್ನೆಲ್ಲ ಮತ್ತೆ ಟ್ರೈನ್ ಮಾಡ್ಬೇಕಲ್ಲ. ಟ್ರೈನ್ ಮಾಡೋದಕ್ಕೆ ಏನೈತೆ, ಮಗಂಗೆ ಹೇಳ್ತಾನೆ, ಆಯ್ತಪ್ಪ ಇವನ್ನ ಟ್ರೈನ್ ಮಾಡು ಅಂತ ಹೇಳಿದ್ರೆ, ಮಗ ಚೆನ್ನಾಗಿ ಎಲ್ಲದಕ್ಕೂ ಟ್ರೈನಿಂಗ್ ಕೊಡ್ತಾ ಇದ್ದಾನೆ. ಒಂದು ಸರ್ತಿ ಏನಾಗುತ್ತೆ, ಒಂದು ಕುದುರೆಯಿಂದ ಬಿದ್ದು ಕಾಲ್ ಮುರಿದೋಗ್ಬಿಡ್ತು ಅವನಿಗೆ. ಅವಾಗ ಮತ್ತೆ ಎಲ್ಲರೂ ಬರ್ತಾರೆ, ಅರೆ ರೇ 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 ಏನಪ್ಪ ಹಿಂಗಾಗೋಗ್ಬಿಡ್ತಲ್ಲ, ನಿನಗೆ ಆಗ್ಬಾರ್ದಾಗಿತ್ತಪ್ಪ ಪಾಪ ನಿನಗೆ, ಛೇ 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 ಕಾಲ್ ಮುರಿದೋಗ್ಬಿಡ್ತು ನೋಡು, ಒಳ್ಳೆ ಮದುವೆಗೆ ಬಂದಿರೋ ಹುಡುಗ ಹಿಂಗಾಗ್ಬಿಡ್ತಲ್ಲ ಐತಂಗೆ, ಬಹಳ ಬಹಳ ತೊಂದರೆ ಆಯ್ತು, ಹಿಂಗಾಗ್ಬಾರ್ದಾಗಿತ್ತು. ಯಾರಿಗ್ ಗೊತ್ತಪ್ಪ ದೇವ್ರಿಚ್ಛೆ, ಇಷ್ಟೇ ಇತ್ತಂದು ಮತ್ತೆ ರಿಯಾಕ್ಷನ್. ಅಷ್ಟರಲ್ಲಿ ಏನಾಗುತ್ತೆ, ಅಲ್ಲಿ ಆ ಪ್ರದೇಶದ ರಾಜ ಅವನು ಯುದ್ಧ ಆಗುತ್ತೆ ಪಕ್ಕದ ರಾಜ್ಯದವ್ರ ಜೊತೆಗೆ, ಸೈನಿಕರ ಅಭಾವ. ಸೊ ಎಲ್ಲ ಕಡೆ ಯಾರು ಯುವಕರು ಇರ್ತಾರಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಸೈನ್ಯದಲ್ಲಿ ಸೇರಿಸ್ತಿರ್ತಾರೆ. ಇವನ್ ಮನೆಗೆ ಬರ್ತಾರೆ, ರೈತನ ಮನೆಗೆ ಬಂದು ನೋಡ್ತಾರೆ, ಈ ಮಗನ ಕಾಲ್ ಮುರಿದೋಗಿರುತ್ತೆ. ಸರಿ ಅಂತ ಅವನಿಗೆ ಬಿಟ್ಟು ಹೋಗ್ಬಿಡ್ತಾರೆ. ಬಾಕಿ ಪಕ್ಕದ ಮನೆಯವರೆಲ್ಲ ಏನ್ ಬಂದು ಯಾವಾಗ್ಲೂ ಒಳ್ಳೇದು ಕೆಟ್ಟದ್ದು ಹೇಳಿ ಹೋಗ್ತಿರ್ತಾರಲ್ಲ, ಅವ್ರ ಮನೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ. ಆಗ ಅವ್ರು ಮತ್ತೆ ಎಲ್ಲರೂ ಬರ್ತಾರೆ, ಅಬ್ಬ ನಿಂದೇನ್ ಅದೃಷ್ಟಪ್ಪ ನೋಡು, ಅವನಲ್ಲಿ ಕಾಲ್ ಮುರ್ಕಂಡ ಇಲ್ಲಿ ಉಳ್ಕೊಂಬಿಟ್ಟ ಅವನು. ನಮ್ಮ ಮಕ್ಕಳೆಲ್ಲ ನೋಡಿ ಇವಾಗ ಅಲ್ಲಿ ಯುದ್ಧಕ್ಕೆ ಹೋಗಿದಾರೆ, ಅವ್ರಿಗೆ ಯುದ್ಧ ಅನ್ನೋದು ಗೊತ್ತಿಲ್ಲ, ಅವ್ರಿಗೆ ಏನಾಗುತ್ತೋ ಏನೋ ಅಂತ ನಮ್ ಜೀವ ಎಲ್ಲ ತಳಮಳ ಆಗ್ತಾ ಇದೆ ಇಲ್ಲಿ, ಏನ್ ಅದೃಷ್ಟಪ್ಪ ನಿಂದು. ಮತ್ತೆ ಈ ತರ ಆಯ್ತದೆ ಅಂತ ಯಾರಿಗ್ ಗೊತ್ತಪ್ಪ ದೇವ್ರಿಚ್ಛೆ. ಸೊ ಹೀಗೆ ಒಂದು ಅದು ನಮ್ಮ ಮನೋವೃತ್ತಿ. ಸುಖ ದುಃಖ ಇದು ಮನಸ್ಸಿಗಿರ್ತಕ್ಕಂಥದ್ದು. ಇವತ್ತು ದುಃಖ ಎಲ್ಲಿದೆ, ಮನಸ್ಸಿನಲ್ಲಿದೆ. ನಾನ್ ಮನಸ್ಸಲ್ಲಲ್ಲ, ನಾನು ಮನಸ್ಸನ್ನ ನೋಡ್ಬೇಕಷ್ಟೆ. ನಾನು ಸಾಕ್ಷಿಯಾಗಿ ಮನಸ್ಸನ್ನ ನೋಡ್ತಾ ಇದ್ದೀನಿ. ಇವಾಗ ಒಂದು ಯಾವ್ದಾದ್ರು ಆಸೆ ಬಂದ್ರೆ, ನನಗೆ ಇವಾಗ ಐಸ್ ಕ್ರೀಮ್ ಬೇಕು, ಅದು ಆಸೆ ಬಂತು. ಯಾರಿಗ್ ಬೇಕು ಐಸ್ ಕ್ರೀಮ್? ಮನಸ್ಸಿಗೆ ಬೇಕು, ನನಗ್ ಬೇಕಾಗಿಲ್ಲ. ಈ ಡಿಸ್ಟೆನ್ಸಿಂಗ್ ಏನಿದೆಯಲ್ಲ, ಇದನ್ನ ನಾವು ಯಾವಾಗ ಕಲಿತೀವೋ ಅವಾಗೆ ಆತ್ಮ ಅನಾತ್ಮದ ಒಂದು ನಮಗೆ ಪಾಠ ಸರಿಯಾಗಿ ಅರ್ಥ ಆದಂಗಿದೆ. ಅಲ್ಲಿ ಗ್ಯಾಪ್ ಕ್ರಿಯೇಟ್ ಮಾಡ್ಬೇಕನ್ನ. ನಾನೇ ಹೇಗೆ ಮನಸ್ಸಾಗ್ಲಿಕ್ಕೆ ಸಾಧ್ಯ ಉಂಟು? ನಾನಾಗಾದ್ರೆ ಮನಸ್ಸು ಆಗ್ತೀನಿ, ಇಂದ್ರಿಯನೂ ಆಗ್ತೀನಿ, ಬುದ್ಧಿನೂ ಆಗ್ತೀನಿ, ದೇಹನೂ ಆಗ್ತೀನಿ ಅಂದ್ರೆ ಏನಾಗ್ತೀವಿ, ಎಷ್ಟಂತ ಆಗ್ತೀವಿ ನಾವು ಇವೆಲ್ಲದಕ್ಕೂ ಏನು ಆ ಪರಮಾತ್ಮ ನೋಡ್ತಾ ಇದ್ದಾನೆ. ಆ ಪರಮಾತ್ಮನೇ ಸತ್ಯ.
ಇವಾಗ ನಾನು ಅಂತ ಅನ್ಕೊಂಡ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಆ ಪರಮಾತ್ಮ ಸತ್ಯ, ನೋಡುವಂತ ಪರಮಾತ್ಮ. ಈ ಮನಸ್ಸು ಬೇರೆ, ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾ ಇರುತ್ತೆ. ಅದು ಏನು ಕೆಲಸ ಮಾಡ್ಬೇಕು, ವಿಚಾರ ಮಾಡೋದು, ಅದು ಇದು ತನ್ನ ಕೆಲಸ ಮಾಡ್ತಿರೋದು. ಸೊ ಇಲ್ಲಿ ಏನೇ ಇದ್ರೂ ಕೂಡ ಸುಖ ದುಃಖ ಎಲ್ಲ ಮನಸ್ಸಿಗೆ ಅಂತ ಈತ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಟ್ಟಿದ್ದಾನೆ. ಆಮೇಲೆ ಯಾವುದು ಶಾಶ್ವತ ಅಲ್ಲ, ಕರ್ಮ ಪ್ರಾರಬ್ಧದ ಪ್ರಕಾರ ಏನ್ ಬರ್ಬೇಕು ಅದೆಲ್ಲ ಬರುತ್ತೆ ಸಮಯ ಸಮಯಕ್ಕೆ ಅಷ್ಟೇ. ಸೊ ನಾವು ಸಾಕ್ಷಿಯಾಗಿ ನೋಡ್ತಾ ಇರೋದು. ಮತ್ತೇನಾಯ್ತು, ಈ ಬುದ್ಧಿಶಕ್ತಿದು ಅಲ್ಲಿ ಒಂದು ಸ್ಥಿರವಾದ ವಿಚಾರ ಏನು, ಹಿಂದಿನದು ಯಾವುದೇ ಒಂದು ತರಹದ ನನಗೆ ಅನುಭವ, ಒಳ್ಳೇದಾಯ್ತು ಕೆಟ್ಟದಾಯ್ತು, ಅವೆಲ್ಲ ಏನು ಅನುಭವಗಳಿದಾವೆ ಅದನ್ನ ಮನಸ್ಸಿನಲ್ಲಿ ಆತ ಎಂಟರ್ಟೈನ್ ಮಾಡಂಗಿಲ್ಲ. ಯಾಕೆ ಗೊತ್ತು, ಇದಾಗೋಗಿದೆ, ಎಲ್ಲ ಹಳೇದಿದು, ನನಗೆ ಸಂಬಂಧ ಇಲ್ಲ ಇದು, ನಾನು ಅದ್ರ ಬಗ್ಗೆ ಯಾಕೆ ವಿಚಾರ ಮಾಡ್ಬೇಕು, ಮತ್ತೆ ಮತ್ತೆ ನಾನು ಯಾಕೆ ಅದನ್ನ ತಲೆಗೆ ತಗೊಂಬರ್ಬೇಕು ಅಲ್ಲಿ ಕೂಡ. ಯಾಕಂದ್ರೆ ಏನಾಗುತ್ತೆ, ಒಳ್ಳೆ ವಿಚಾರ ಇದ್ರೆ ಮತ್ತಷ್ಟು ಜಂಬ ಬರುತ್ತೆ, ಇಲ್ಲ ಮತ್ತಷ್ಟು ಬೇಕು ಅನ್ನೋದು ಬರುತ್ತೆ, ಆಸೆ. ಕೆಟ್ಟು ವಿಚಾರ ಇತ್ತು ಅಂದ್ರೆ ಏನಾಯ್ತು, ಸಿಟ್ಟು ಬರುತ್ತೆ, ಇಲ್ಲ ಒಂದು ತರದ ನಮಗೆ ಜಲಸಿ ಬರುತ್ತೆ, ಅವ್ರ ಮೇಲೆ ಹೊಟ್ಟೆ ಕಿಚ್ಚು ಬರುತ್ತೆ. ಸೊ ಈ ಷಡ್ರಿಪುಗಳೆಲ್ಲ, ಈ 6 ಷಡ್ರಿಪುಗಳು ಇದರಲ್ಲೇ ಕೆಲಸ ಮಾಡ್ತಾ ಇದಾವಲ್ಲ, ನಮ್ಮ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿಯಲ್ಲಿ. ಸೊ ಇಲ್ಲಿ ಅದರಿಂದ ಅವರು ದೂರ ಇರ್ತಾರೆ. ಸೊ ಯಾವ ಒಂದು ವ್ಯಕ್ತಿ ಈ ರೀತಿ ದೂರ ಇರ್ತಾರೋ ಅವರು ಆ ಯೋಗದಲ್ಲಿ ಒಂದು ಉಚ್ಚ ಸ್ಥಿತಿಗೆ ಹೋಗ್ತಾ ಇದ್ದಾರೆ ಅಂತ ಇಲ್ಲಿ ಪರಮಾತ್ಮ ಇರೋದಿಲ್ಲ. ಸೊ ಇದನ್ನ ಸ್ಲೋಲಿ ಬಿಲ್ಡಪ್ ಮಾಡ್ತಾ ಇದ್ದಾರೆ, ಇದನ್ನ ಚಾಪ್ಟರ್ನ ಮಾಡಿ ಮುಂದೆ ಒಂದೊಂದೇ. ಯಾಕಂದ್ರೆ ಇಲ್ಲಿ ಏನಿದ್ರು ನಮಗೆ ಶಿಕ್ಷಣ ಎಲ್ಲ ಇರೋದು ಮನಸ್ಸಿನ ಬಗ್ಗೆನೆ. ಧ್ಯಾನಕ್ಕೆ ಬೇಕಾಗಿರೋದು ನಮಗೆ ಒಂದು ಸ್ಥಿರವಾದ ಮನಸ್ಸು. ಸೊ ಅದಕ್ಕೆ ಈ ರೀತಿ ಯೋಗಾರೂಢನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್, ಆತನ ಲಕ್ಷಣಗಳೆಲ್ಲ ಕೊಟ್ಟು ನಮಗೆ ಹೇಳ್ತಾ ಇದ್ರೆ ನೀವು ಅದನ್ನ ಆ ರೀತಿ ಕಲಿಬೇಕು. ಮುಂದಿನ ಶ್ಲೋಕ 5ನೇದು. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್. ಆತ್ಮೈವ ಹ್ಯಾತ್ಮನೋ ಬಂಧುರ್ ಆತ್ಮೈವ ರಿಪುರಾತ್ಮನಃ. ಆತ್ಮೈವ ಹ್ಯಾತ್ಮನೋ ಬಂಧುರ್ ಆತ್ಮೈವ ರಿಪುರಾತ್ಮನಃ. ಇಲ್ಲಿ ನೋಡಿ, ಆತ್ಮ 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 ಅಂತ 7 ಸರ್ತಿ ಹೇಳಿದ್ರಿ. ಇಲ್ಲಿ ಇವರು ಆತ್ಮ ಅನ್ನೋದ್ರದ್ದು ವಿಚಾರ ಏನಿದೆ ಅಂದ್ರೆ, ಇದರಲ್ಲಿ ಇವ್ರು ಹೇಳೋದು ನಿಮ್ಮ ಮನಸ್ಸಿನ ಶಕ್ತಿ ಅಂತ ಹೇಳಿ. ನೀನು ಜೀವನದಲ್ಲಿ ಉದ್ಧಾರ ಆಗ್ಬೇಕಂದ್ರೆ ಆ ಒಂದು ನಿನ್ನ ಮನಸ್ಸಿನ ಶಕ್ತಿಯಿಂದಲೇ ನೀನ್ ಆಗ್ಬೇಕು. ಇಲ್ಲ ನೀನು ಕೆಳಮಟ್ಟಕ್ಕೆ ಹೋಗ್ಬೇಕು ಅಂದ್ರೂ ಕೂಡ ಆ ಮನಸ್ಸೇ ನಿನಗೆ ಕಾರಣ. ಸೊ ಹಾಗಾಗಿ ನಿನಗೆ ನಿನ್ನ ಮನಸ್ಸು, ನೀನು ಹೇಗೆ ಅದನ್ನ ಟ್ರೈನ್ ಮಾಡ್ತೀಯೋ ಹಾಗೆ ನಿನಗೆ ಆ ಪ್ರಕಾರ ಒಳ್ಳೆ ಸ್ನೇಹಿತ ಆಗ್ಬೋದು, ಇಲ್ಲ ನಿನಗೆ ಪರಮ ಶತ್ರು ಕೂಡ ಆಗ್ಬೋದು. ಯಾವುದು? ನಿನ್ನ ಮನಸ್ಸೇ. ಸೊ ಇಲ್ಲಿ ಇವರು ನಮಗೆ ಇಲ್ಲಿ ಮುಖ್ಯವಾಗಿ ಹೇಳ್ಕೊಡೋದೇನು, ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ಅತಿ ದೊಡ್ಡದು. ಅದನ್ನ ನಾವು ಏನಿದ್ರು ಸ್ನೇಹಿತನಾಗೆ ಮಾಡ್ಬೇಕಾಗ್ಲಿ, ಅದನ್ನ ನಾವು ವೈರಿಯಾಗಿ ಮಾಡಬಾರ್ದು. ಸೊ ಇವಾಗ ನಾವೊಂದು ಸ್ವಲ್ಪ ಮನಸ್ಸಿನ ಬಗ್ಗೆ ತಿಳ್ಕೋಣ. ಯಾಕೆ ನಾವು
ಮನಸ್ಸಿನಲ್ಲಿ ಏನಪ್ಪ ಶಕ್ತಿ ಏನು, ಅದರಲ್ಲಿರ್ತಕ್ಕಂಥ ವೀಕ್ನೆಸ್ ಏನು, ಮತ್ತೆ ಯಾವ್ದನ್ನಾದ್ರೂ ನಾವು ಒಂದು ಟ್ರೈನ್ ಮಾಡ್ಬೇಕಂದ್ರೆ ಮೊದ್ಲು ಅದ್ರ ಗುಣಗಳನ್ನ ನಾವು ಅರ್ಥ ಮಾಡ್ಕೋಬೇಕಲ್ಲ. ಸೊ ಇಲ್ಲಿ ಮನಸ್ಸು ಬಂದ್ಬಿಟ್ಟು ನಾವು ಹೇಳೋದು ಮನಸ್ಸು, ಆದ್ರೆ ಅದರಲ್ಲಿ 4 ಪ್ರಕಾರ ಇದೆ, ಅದರಲ್ಲೇನೆ 4 ಭಾಗಗಳಿದೆ. ಮನ, ಬುದ್ಧಿ, ಚಿತ್ತ, ಅಹಂಕಾರ. ಇವು 4 ಭಾಗಗಳು ಮನಸ್ಸಿನಲ್ಲಿ. ಅಂದ್ರೆ ಹೇಗೆ ನಾವು ಮನೆ ಅಂತೀವಲ್ಲ, ಮನೆಯಲ್ಲಿ ಅಡಿಗೆ ಮನೆ, ದೇವ್ರ ಮನೆ, ಮತ್ತೆ ಮಲ್ಗೋ ಕೋಣಿ, ಈ ತರ ಹೇಗೆ ಬೇರೆ ಬೇರೆ ಇರುತ್ತೆ. ಸೊ ಅದೇ ತರ ಈ ಮನಸ್ಸಲ್ಲಿ 4 ಭಾಗಗಳು, ಆದ್ರೆ ಎಲ್ಲದಕ್ಕೂ ಸೇರಿ ಮನೆನೇ ಅಂತೀವಲ್ಲ ನಾವು. ಹಾಗೆ ಇಲ್ಲಿ ಮನಸ್ಸೇನಪ್ಪ, ಸಂಕಲ್ಪ ವಿಕಲ್ಪಾತ್ಮಕ ಚಂಚಲಂ ಹಿ ಮನಃ. ಇದು ಕೆಲಸ ಏನು, ಅಲ್ಲಿ ವಿಚಾರ ಇಲ್ಲಿ ವಿಚಾರ, ಅದು ಆ ಒಂದು ವಿಷಯ ಎಲ್ಲವನ್ನು ತರ್ತಾ ಇರೋದು, ಒಟ್ಟು ಮನಸ್ಸನ್ನ ಗೊಂದಲದಾಗಿಟ್ಟಿರೋದು. ಅದನ್ನ ಯಾವಾಗ್ಲೂ ಸುಮ್ಮನೆ ಇರೋದಿಲ್ಲ, ಬೇರೆ 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 ವಿಚಾರಗಳು ಮನಸ್ಸಿಗೆ ಬರ್ತಾ ಇರುತ್ತೆ. ಅದು ವಿಚಾರಗಳು ಬರದೇ ಆದ್ರ ಕೆಲಸ ಅಲ್ಲಿ. ಈ ವಿಚಾರಗಳೇನಿದೆ ಇದೆಲ್ಲ ಬುದ್ಧಿಶಕ್ತಿಗೆ ಹೋಗುತ್ತೆ. ನಿಶ್ಚಯಾತ್ಮಕ ಹಿ ಬುದ್ಧಿ ಅಂತಾರೆ. ಯಾವುದನ್ನ ಒಂದು ವಿಚಾರ ಖಂಡಿತವಾಗಿದೆ ಅಂತ ಅನ್ನೋದಕ್ಕೆ. ಇವಾಗ ಒಂದ್ಸರ್ತಿ ಇವಾಗ ನೋಡಿ, ನಿಮಗೊಂದು ಫೋನ್ ಬರುತ್ತೆ, ನಡಿಯಪ್ಪ ಪಿಕ್ಚರ್ಗೆ ಹೋಗೋಣ ಅಂತ ಫೋನ್ ಬರುತ್ತೆ. ಮತ್ತೆ ಇನ್ನೊಂದ್ ಕಡೆ ಏನಾಯ್ತು, ಒಂದು ಅಂಗಡಿಯಿಂದ ಒಂದ್ ಯಾವ್ದೋ ಗಿರಾಕಿದು ಯಾವ್ದೋ ಒಂದು ಫೋನ್ ಬರುತ್ತೆ, ಏನ್ರಿ ನಮ್ಗೆ ಬೇಕಾಗಿತ್ತು ಮತ್ತೆ ಹಿಂಗೆ ಅಂತೇಳಿ. ಇಲ್ಲಿ ಪಿಕ್ಚರ್ ಪ್ರೋಗ್ರಾಮ್ ಆಗ್ಬಿಟ್ಟೈತೆ, ಅವ್ರ ಅಂಗಡಿದು ಫೋನ್ ಬರುತ್ತೆ. ನಾನು ಏನ್ ಮಾಡ್ಲಿ ಇವಾಗ, ಅಲ್ಲಿ ಅಂಗಡಿಗೆ ಹೋಗ್ಲು ಪಿಕ್ಚರ್ಗೆ ಹೋಗ್ಲು, ಅಂಗಡಿಗೆ ಹೋಗ್ಲು ಪಿಕ್ಚರ್ಗೆ ಹೋಗ್ಲು, ಇವೆರಡು ವಿಚಾರ ಬಂತಲ್ಲ ಇಲ್ಲಿ. ಅವಾಗ ಏನಾಯ್ತು, ಇದನ್ನ ಡಿಸೈಡ್ ಮಾಡೋದು ಯಾರಂದ್ರೆ ಬುದ್ಧಿ. ಈ 2 ವಿಚಾರ ಬುದ್ಧಿಗೆ ಹೋಗುತ್ತೆ, ಬುದ್ಧಿ ಅಲ್ಲಿ ಅನಲೈಸ್ ಮಾಡುತ್ತೆ. ಇವಾಗ ನಾನು ಏನ್ ಮಾಡ್ಬೇಕು ಅಂತೇಳಿ ಅಲ್ಲಿ ಒಂದು ವಿಚಾರ ಬರುತ್ತೆ. ಆಯ್ತು, ಯಾರ್ಯಾರು ಹೋಗೋರು ಇದಾರೆ ಪಿಕ್ಚರ್ಗೆಲ್ಲ ನೀವು ಹೋಗ್ರಿ, ನಾನು ಸ್ವಲ್ಪ ದಿಢೀರಂತ ಅಂಗಡಿಗೆ ಹೋಗಿ ಅದೇನೈತೆ ಕೆಲಸ ಮುಗಿಸ್ಕೊಂಡು ನಾ ಬಂದ್ಬಿಡ್ತೇನೆ ಇಲ್ಲಿಗೆ. ಈ ತರ ವಿಚಾರ ಬಂತೇನೆ. ಇದು ಯಾರು ಡಿಸೈಡ್ ಮಾಡ್ತಾರೆ? ಈ ಬುದ್ಧಿಶಕ್ತಿ ಡಿಸೈಡ್ ಮಾಡ್ತಿದ್ದ. ಮನಸ್ಸಿಗೆ ಅದರಲ್ಲಿ ಶಕ್ತಿ ಇಲ್ಲ, ಅವು ಬರೀ ಗ್ರಹಣ ಮಾಡೋದಷ್ಟೇ. ಏನೇನು ವಿಚಾರಗಳು ಬರುತ್ತೆ ಗ್ರಹಣ ಮಾಡೋದು, ಅದನ್ನೆಲ್ಲ ಬುದ್ಧಿಶಕ್ತಿ ಕಳಿಸೋದು. ಆಮೇಲೆ ಇನ್ನೊಂದು ಏನಂದ್ರೆ, ಮನಸ್ಸಿನಲ್ಲಿ ಆಸೆಗಳೇನಿದೆ ಕಾರಣ ಶರೀರದಿಂದ ನಮ್ಮ ಹಿಂದಿನ ವಾಸನಗಳಂದ್ರೆ ನಮ್ಮ ಹಿಂದಿನ ಏನೇನು ಟೆಂಡೆನ್ಸಿ ಅಂತೀವಲ್ಲ, ನಾವು ಹಿಂದೆ ಮಾಡಿರ್ತಕ್ಕಂಥ ಕಾರ್ಯಗಳು, ಅವೆಲ್ಲ ನಮಗೆ ಆಸೆಯಾಗಿ ಮನಸ್ಸಿನಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ ಸಮಯ ಸಮಯಕ್ಕೆ. ಅದನ್ನ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೇನೆ ಆಮೇಲೆ. ಅದು ಇನ್ನೊಂದು ಕೆಲಸ, ಅದು ಮನಸ್ಸಿನಲ್ಲಿ ಆಗಂತದ್ದು. ಸೊ 3ನೇದು ಚಿತ್ತ. ಚಿತ್ತ ಅಂದ್ರೇನು? ಎಲ್ಲ ಹಿಂದಿನ ನೆನಪುಗಳು, ವಸ್ತುಗಳ ನೆನಪುಗಳು, ವ್ಯಕ್ತಿಗಳ ನೆನಪು, ಅನುಭವಗಳ ನೆನಪು, ಊರುಗಳ ನೆನಪು, ಎಲ್ಲ ಹಳೆ ನೆನಪು. ಅಂದ್ರೆ ಏನಾಯ್ತು, ಇವಾಗ ಮನಸ್ಸು ಯಾವಾಗ್ಲೂ ನಿಮಗೆ ಹಿಂದಿನ ವಿಷಯದಲ್ಲಾದ್ರೂ ನಿಮಗೆ ಆಕ್ಯುಪೈ ಮಾಡಿಟ್ಟಿರುತ್ತೆ. ಇಲ್ಲ ಅಂದ್ರೆ ಮುಂದೆ ಈ ರೀತಿ ಆಗ್ಬೋದು ಅಂದ್ರೆ ಕನಸು ತೋರಿಸ್ತಾ ಇರುತ್ತೆ. ಇದು ಮನಸ್ಸಿನ ಕೆಲಸ ಇದು. ಸೊ ಚಿತ್ತ ಇಲ್ಲೇನಾಯ್ತು, ಹಿಂದಿಂದೆಲ್ಲ ವಿಚಾರ ಕೊಡೋದು ಚಿತ್ತ. ಬುದ್ಧಿಯಲ್ಲಿ ಬರೋದು ಎಲ್ಲ ಮುಂದಿಂದೆಲ್ಲ ವಿಚಾರ ಬುದ್ಧಿಯಲ್ಲಿ ಬರ್ತಾ ಇರುತ್ತೆ. ಕೊನೆಗೆ ಬಹಳ ನಮಗೆ ಬೇಕಾದ್ದು ಅಹಂಕಾರ. ಇಲ್ಲಿ ಅಹಂಕಾರ ಏನಾಯ್ತು, ಇಲ್ಲಿ ಎಲ್ಲದಕ್ಕೂ ನಾನು ನಾನು ಅಂತ ಸೇರ್ಕೊಳ್ಳೋದಿದೆ. ಇವಾಗ ಮನಸ್ಸಿಗೆ ಎಲ್ಲೋ ಏನೋ ಒಂದು ನೋವಾಗಿರುತ್ತೆ, ನನಗೆ ನೋವಾಯ್ತು ಅನ್ನೋದಲ್ಲಿ.
ಮನಸ್ಸಿಗೆ ಯಾವುದೋ ಒಂದು ವಸ್ತು ಬೇಕಾಗಿರುತ್ತೆ, ನನಗ್ ಬೇಕು ಅಂತ ಅನ್ನೋದು. ಇಲ್ಲ, ಅದು ಬೇಕಾಗಿರೋದು ಮನಸ್ಸಿಗೆಲ್ಲ. ಇವಾಗ ಕಾಲ್ನಾಗ ನೋವಿದ್ರೆ ಸರಿ, ಅಲ್ಲಿ ನನ್ ಕಾಲು ಅಂತ ಹೋಗೋದಲ್ಲಿ ನನ್ ಕಾಲಿಗೆ ನೋವು ಅಂತೇಳಿ. ಹೊಟ್ಟೆ ನೋವಿತ್ತು, ನನ್ನ ಹೊಟ್ಟೆ ನೋವು ಅಂತೇಳಿ. ಅಲ್ಲಿ ನಾನು 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 ಅಂತ ಎಲ್ಲ ಕಡೆ ಏನಿದೆ, ಈ ಅಹಂ ನಮ್ಮನ್ನ ವ್ಯಾಪ್ತಿಯಿಂದ ಕಟ್ಟಾಕ್ಬಿಡುತ್ತಲ್ಲಿ. ಇದಕ್ಕೆ ಅಹಂಕಾರ ಅನ್ನೋದು. ಸೊ ಇಲ್ಲಿ ನಾವು ಈ ಮನಸ್ಸನ್ನ ನಾವು ತಿಳ್ಕೊಂಡ್ಬಂದ್ರೆ ಯಾವ್ದ್ಯಾವ್ದು ಏನೇನ್ ಕೆಲಸ ಮಾಡ್ತಾ ಇದೆ ಅಂದ್ರೆ ಎಲ್ಲೆಲ್ಲಿ ಏನೇನ್ ತಡೆ ಹಿಡಿದು ಹಾಕ್ಬೇಕು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಇವಾಗ ಇನ್ನ ಒಂದು ವಿಚಾರ ಮಾಡೋಣ. ಹೇಗೆ ನಮ್ಮಲ್ಲಿ ಎಲ್ಲ ಸಂಪೂರ್ಣ 4 ತಗೋಣ ಒಟ್ಟಿಗೆ, ಎಲ್ಲಿಂದ ಹೇಗೆ ಕೆಲಸ ಮಾಡ್ತಾ ಇರೋದು ಅಂತೇಳಿ. ನಮ್ಮ ಕಾರಣ ಶರೀರ ಏನು, ಸೂಕ್ಷ್ಮ ಶರೀರ, ಕಾರಣ ಶರೀರ, ಇವೆರಡು ನಮಗೆ ಹಿಂದಿನ ಒಂದು ಜೀವನದ ಹಿಂದಿನ ಜನ್ಮದ ಆಸೆಗಳು, ಟೆಂಡೆನ್ಸಿಗಳು, ವಾಸನಗಳು ಅಂತ ಏನಂತೀವಿ, ಅದರಲ್ಲಿ ಬಂತಾದು. ಸಮಯ ಸಮಯಕ್ಕೆ ಕಾರಣ ಶರೀರ ಏನ್ ಮಾಡುತ್ತೆ, ಮನಸ್ಸಿನಲ್ಲಿ ಆಸೆ ಹುಟ್ಟಿಸುತ್ತೆ. ಸುಮ್ಮನೆ ಇರ್ತೀರಾ ನೀವು, ನೀವೇನು ವಿಚಾರ ಮಾಡಿಲ್ಲ, ಏನೇನೇನೇನು ಮಾಡಿಲ್ಲ, ಒಳಗಿಂದೆಲ್ಲೋ ಒಂದ್ ಕಡೆ ಚುಟು 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 ಅಂತ ಬಂತದು. ಏನು, ಇಂತಲ್ಲಿಗೆ ಹೋಗಣ್ರಿ, ಒಂದ್ 4 ದಿವಸ ಹೋಗಿ ಬಂದ್ ಮಾಡ ಇಂತಲ್ಲಿಗೆ. ಎಲ್ಲಿಂದ ಬಂತದು? ನೀವೇನ್ ಎಳ್ಳಷ್ಟು ನಿಮಗೆ ಗೊತ್ತಿಲ್ಲ, ಅದು ಆ ಪ್ಲಾನೇ ಮಾಡಿಲ್ಲ ಅದನ್ನ, ಆದ್ರೆ ಅಲ್ಲಿ ಬಂತು. ಯಾಕೆ? ಅದು ಒಂದು ವಾಸನೆ ಇರುತ್ತಲ್ಲ, ತಿರ್ಗಾಡ್ಬೇಕನ್ನೋದು, ಅದನ್ನು ಒಂದು ವಾಸನೆ ಅಲ್ಲ, ಅದು ಒಂದು ಆಸೆ ಅಲ್ಲ ಅದು. ಸೊ ಅದು ಬಂತು. ಅವಾಗೆ ಬಂದ ತಕ್ಷಣ ಏನಾಗುತ್ತೆ, ಇದು ಮನಸ್ಸಿನಲ್ಲಿ ಒಂದು ಆಸೆ, ಇದು ಬುದ್ಧಿಶಕ್ತಿಯಲ್ಲಿ ಆಸೆ ಅಂತ ಬಂತು. ಅವಾಗ ನೋಡಿ, ಇಮಿಡಿಯೇಟ್ಲಿ ಏನಾಯ್ತು, ಈ ವಿಚಾರ ಎಲ್ಲಿ ಬರುತ್ತೆ ನಿಮಗೆ? ನಾನು ಮುಂಚೆ ವೃತ್ತಿ ಅಂತ ಹೇಳಿದ್ನಲ್ಲ, ವಿಚಾರ ಎಲ್ಲಿ ಬರುತ್ತಿದೆ? ವಿಚಾರ, ಆಸೆ ಬಂತು ಬುದ್ಧಿಶಕ್ತಿಯಲ್ಲಿ, ವಿಚಾರ ಬರಬೇಕು ಮನಸ್ಸಿನಲ್ಲಿ. ಸೊ ಅಷ್ಟ್ರೊಳಗೆ ಇಂದ್ರಿಯಗಳು ಆ ವಸ್ತುಗಳ ಸಂಪರ್ಕ ಮಾಡ್ಕೊಂಡು ಆ ಒಂದು ವಿಚಾರ ಮನಸ್ಸಿಗೆ ಕೊಟ್ಬಿಡುತ್ತೆ. ಯಾಕಂದ್ರೆ ಎಲ್ಲ ಇಂಟರ್ ಕನೆಕ್ಟೆಡ್, ಇವೆಲ್ಲ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ನಾಗ ಆಗೋದು. ಅವಾಗ ಏನಂತ ವಿಚಾರ ಬಂತು, ಇಮ್ಮಿಡಿಯೇಟ್ ಏನ್ ಬಂತು, ಅರೆ ಮೊನ್ನೆ ಅವ್ರು ಎಲ್ಲೋ ಊರಿಗೆ ಹೋಗಿ ಬಂದಿದ್ರಲ್ಲ, ಇಂಥವ್ರು ಹೋಗಿ ಬಂದಿದ್ರು, ಅವ್ರಿಗೆ ಫೋನ್ ಮಾಡ್ಬೇಕು ಅಂತ. ಅವಾಗ ಇಂದ್ರಿಯಗಳು ಆಗ್ಲೇ, ಅದು ಇಂದ್ರಿಯಗಳಿಗೆ ಗೊತ್ತಾಯ್ತು ಇಂಥವ್ರು ಹೋಗಿದ್ರು, ಯಾಕಂದ್ರೆ ಅವರು ಕೇಳಿರ್ತಾರ ಅವ್ರ ಕಡೆಯಿಂದ ಮಾತಾಡಿದ್ದು. ಸೊ ಇಂದ್ರಿಯಗಳಿಗೆ, ಮೊನ್ನೆ ನೀವು ಮಾತಾಡಿದ್ರಲ್ಲ, ಮತ್ತೆ ಈ ಕಡೆ ಹೋಗ್ಬೇಕು ಅಂದ್ರೆ, ನೀವು ಅಬ್ರಾಡ್ ಹೋಗ್ಬೇಕಂದ್ರೆ ಇವ್ರ ಹತ್ರ ಮಾತಾಡ್ರಿ, ಇಲ್ಲ ನಾರ್ತ್ ಇಂಡಿಯಾಗ ಇವ್ರು ಹೋಗಿ ಬಂದಾರೆ ಅವ್ರ ಹತ್ರ ಹೋಗ್ಬೇಕಂದ್ರೆ ಇವ್ರ ಹತ್ರ ಮಾತಾಡಿ ಅಂತೇಳಿ ಕಿವಿ ಏನೈತೆ ನಿಮ್ಗೆ ಇಮಿಡಿಯೇಟ್ಲಿ ಮನಸ್ಸಿಗೆ ಆ ವಿಷಯ ಕೊಡ್ತು. ಆ ವಿಷಯ ಕೊಟ್ಟ ತಕ್ಷಣ ಬುದ್ಧಿ ಏನ್ ಮಾಡುತ್ತೆ, ಡಿಸೈಡ್ ಮಾಡುತ್ತೆ, ಆಯ್ತಪ್ಪ ಫಸ್ಟ್ ನಾವು ಇಲ್ಲೇ ನಾರ್ತ್ ಇಂಡಿಯಾಗ ಹೋಗಿ ಬರ್ತೀವಿ, ಅವ್ರ ಹತ್ರ ಮಾತಾಡ್ರಿ. ಅವಾಗ ಕಾರ್ಯ ಸ್ಟಾರ್ಟ್. ಬಾಹ್ಯ ಕಾರ್ಯ, ಈ ಕರ್ಮೇಂದ್ರಿಯಗಳು ಏನಿದಾವೆ, ಫೋನ್ ತಿರ್ಗ್ಸೋದು, ಫೋನ್ ಮಾಡೋದು, ಬಾಯಿ ಮಾತಾಡೋದು, ಮತ್ತೆ ಇವತ್ತು ಅಲ್ಲಿ ಭೇಟಿ ಆಗ್ತಾ ಇದೀವಲ್ಲ ಸಾಯಂಕಾಲ, ಅಲ್ಲಿ ಇದ್ರ ಬಗ್ಗೆ ಮಾತಾಡೋಣ ಅನ್ನೋದು. ಸೊ ಈ ತರ ಮತ್ತೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ನಾವು ಒಂದ್ಸರ್ತಿ ಮತ್ತೆ ಯಾವ ಪ್ರಕಾರ ಪ್ಲಾನ್ ಮಾಡಿ ಹೋಗಿ ನಾವು ಬಂದ್ಬಿಟ್ವಿ ಅಂದ್ರೆ ಮತ್ತೆ ನಮ್ಮ ಮನಸ್ಸಿನಾಗ ಅದೊಂದು ಆಸೆ ಆಗಿ ಕೂತ್ಕೊಂಡ್ಬಿಡುತ್ತೆ. ಯಾಕೆ? ಒಂದ್ಸರ್ತಿ ಸ್ಯಾಟಿಸ್ಫೈ ಮಾಡಿರಲ್ಲ ಅದನ್ನ. ಸೊ ಹೀಗೆ ಇದು ಒಂದು ಚಕ್ರ. ಇದು ಆಸೆ ಬರುತ್ತೆ ಬುದ್ಧಿಯಲ್ಲಿ, ಇಂದ್ರಿಯಗಳು ಆ ಬಾಹ್ಯ ವಸ್ತುವಿನ ಒಂದು ಸಂಪರ್ಕದಿಂದ ಮನಸ್ಸಿಗೆ ಥಾಟ್ ಅಂತ ಕೊಡುತ್ತೆ, ಅಂದ್ರೆ ವಿಚಾರ. ಮತ್ತೆ ಆ ವಿಚಾರ ಮತ್ತೆ ವಾಪಸ್ ಬುದ್ಧಿಶಕ್ತಿಗೆ ಹೋಗುತ್ತೆ, ಮತ್ತೆ ಅದು ಮುಂದೆ ಡೈರೆಕ್ಷನ್ ಕೊಡುತ್ತೆ ಏನ್ ಮಾಡೋದು ಅನ್ನೋದು. ಅದ್ರದ್ದೆಲ್ಲ ಪ್ಲಾನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಸತತವಾಗಿ ಈ ಕೆಲಸ ಮನಸ್ಸಿನಲ್ಲಿ ನಡೀತಾನೇ ಇರುತ್ತೆ. ಇಷ್ಟೆಲ್ಲ ನಡೀತಾ ಇದ್ರೆ ನಾವೇನೋ ಧ್ಯಾನ ಮಾಡ್ಬೇಕಂತ ಅಂತ ಇದೀವಿ. ನಾವು ಏನ್ ಸಾಧ್ಯ ಧ್ಯಾನ ಮಾಡಕ್ಕೆ? ಯಾಕೆ? ನಾವು ಇಷ್ಟು ಬಿಸಿ ಇಟ್ಬಿಟ್ಟಿವಲ್ಲ ಮನಸ್ಸನ್ನ. ಸೊ ಇಲ್ಲಿ ಮೇಲೆ ಮೇಲೆ ನಾವು ಏರಿಕೆ ಆಗ್ಬೇಕು ನಮಗೆ ಆಧ್ಯಾತ್ಮಿಕ ಇದ್ರಲ್ಲಿ, ಅಂದ್ರೆ ಮನಸ್ಸು ನಮಗೆ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಸೊ ಮೂಲ ಕಾರಣ ಏನಾಯ್ತು? ಆ ಕಾರಣ ಶರೀರ ಆಯ್ತು. ಅಲ್ಲಿಂದ ಬರ್ತಕ್ಕಂಥ ಆಸೆಗಳೆಲ್ಲ ಎಲ್ಲಿ ಬರುತ್ತೆ? ಬುದ್ಧಿಶಕ್ತಿಗೆ ಬರುತ್ತೆ. ಸೊ ಈ ಬುದ್ಧಿಶಕ್ತಿಗೆ ಬರೋದನ್ನ ನಾವು ಕಟ್ ಮಾಡ್ಬೇಕು, ಆಸೆಗಳನ್ನ.
ಇಲ್ಲ ಅಂದ್ರೆ ನಮಗೆ ಸುಮ್ಮನೆ ಕೂಡ್ಸೋದಿಲ್ಲ. ಇದು ಅದು ಬೇಕು, ಇದು ಬೇಕು, ಇದು ಮಾಡು, ಅದು ಮಾಡು, ಇದನ್ನ ತಿನ್ನು, ಅದನ್ನ ತಿನ್ನು, ಅದನ್ನ ಮುಟ್ಟು, ಇದನ್ನ ಮುಟ್ಟು, ಇದನ್ನ ಕೇಳು, ಅದನ್ನ ಕೇಳು. ಅರೆ ಕೇಳೋದು ಎಷ್ಟು? ನಿಮಗ್ ಗೊತ್ತೇನ್ರಿ ಹಿಂಗಾಯ್ತಲ್ಲ ಅಂತಂದ್ರೆ, ಏನಾಯ್ತ್ರಿ ಏನಾಯ್ತ್ರಿ, ಇರ್ಲಿ ಬಿಡ್ರಿ ಇವಾಗ ಸ್ವಲ್ಪ ಬಿಸಿ ಇದೀನಿ ಆಮೇಲೆ ಹೇಳ್ತೇನೆ. ಇಲ್ಲ ಇಲ್ಲ ಇಲ್ಲ, ಇವಾಗ ಹೇಳ್ರಿ ಇವಾಗ ಹೇಳ್ರಿ. ನೀವು ಇಲ್ಲ ಇಲ್ಲ ಅಂದಷ್ಟು ಅವ್ರು ಮತ್ತೆ ಇವಾಗ ಹೇಳ್ರಿ ಇವಾಗ ಹೇಳ್ರಿ ಅಂತಾರೆ. ಅಂದ್ರೆ ಆ ಕೇಳೋದು ಕೂಡ ಅದು ಆಸೆ ಏನೈತಲ್ಲ, ಅಷ್ಟು ನಮ್ಮಲ್ಲಿ ಗಾಢವಾಗಿರುತ್ತದ. ಯಾಕೆ ನಾವು ಆ ಗ್ಯಾಪ್ ಏನಿದೆಯಲ್ಲ, ಅದು ಯಾವಾಗ ನಮ್ಮಲ್ಲಿ ವಿಚಾರ ಬಂತು ಅದನ್ನ ಇಮ್ಮಿಡಿಯೇಟ್ಲಿ ನಾವು ಸ್ಯಾಟಿಸ್ಫೈ ಮಾಡ್ತೀವಿ ನೋಡಿ. ಅದು ಮಾಡೋದ್ರಿಂದ ಅದಕ್ಕೆ ತಾಳ್ಮೆ ಇರೋದಿಲ್ಲ. ಸೊ ನೋಡೋದಾಯ್ತು, ಕೇಳೋದಾಯ್ತು, ತಿನ್ನೋದಾಯ್ತು, ಮುಟ್ಟೋದಾಯ್ತು, ಎಲ್ಲವೂ ಇವು ಇಮ್ಮಿಡಿಯೇಟ್ ಆಗ್ಬೇಕನ್ನೋದು ಇಂದ್ರಿಯಗಳಿಗೆ, ಮನಸ್ಸು, ಬುದ್ಧಿ. ಸೊ ಇದಕ್ಕೆಲ್ಲ ಕಂಟ್ರೋಲಿಗೆ ತರ್ಬೇಕಂದ್ರೆ ಏನಾಯ್ತು, ಆ ಮೊದಲನೇದು ಕಾರಣ ಶರೀರದಿಂದ ಮನಸ್ಸಿಗೆ ಬರ್ತಕ್ಕಂಥ, ಆ ಬುದ್ಧಿ ಶಕ್ತಿಗೆ ಬರ್ತಕ್ಕಂಥ ಆಸೆಗಳನ್ನ ತಡೆದಿಡಬೇಕು. ಅದನ್ನ ತಡೆ ಹಿಡಿಯೋದಕ್ಕೆ ನಮ್ಮ ಪ್ರತಿ ಒಂದು ಕಾರ್ಯವನ್ನು ನಾವೇನು ಪರಮಾತ್ಮನಿಗೆ ಅರ್ಪಣೆ ಮಾಡಿ, ನಮ್ಮ ಅಹಂಕಾರವನ್ನು ಕೂಡ ನಾವು ಯಾವಾಗ ಅರ್ಪಣೆ ಮಾಡಿ ಹಾಕ್ತೀವೋ ಅವಾಗೆ ಆ ಪರಮಾತ್ಮನ ಕೃಪೆಯಿಂದ ಈ ಆಸೆಗೆ ಅಲ್ಲಿ ಒಂದು ಡ್ಯಾಮ್ ಕಟ್ಟದಂಗ ಆಗತ್ತೆ. ಬರಕೊಡೋದಿಲ್ಲ ಅದು, ಸಿಕ್ಕಾಪಟ್ಟೆ ಆಸೆಗಳು ಬರೋದಿಲ್ಲ, ಅಲ್ಲಿ ಆಟೋಮ್ಯಾಟಿಕ್ ಕಂಟ್ರೋಲ್ ಬರುತ್ತೆ. ಹೇಗೆ ನಾವು ನಮ್ಮ ಕರ್ಮಯೋಗವನ್ನು ನಾವು ಜಾಸ್ತಿ ಮಾಡ್ತಾ ಹೋಗ್ತೀವಿ, ಹಾಗೆ ಏನಾಗುತ್ತೆ ಅಲ್ಲಿ ಆ ಬುದ್ಧಿಶಕ್ತಿ ಮತ್ತು ಕಾರಣ ಶರೀರ ಮಧ್ಯದಾಗೆ ಒಂದು ದೊಡ್ಡ ಗೋಡೆ ನಿರ್ಮಾಣ ಆಗುತ್ತೆ. ಅದು ನಮಗೆ ಕಾಪಾಡೋದು. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ ನಾವು ನೆಮ್ಮದಿಯಿಂದ ಇರೋದು. ಯಾಕೆ? ಇವಾಗ ಮಾಡಿದ್ದಲ್ಲ, ನಾವು ಇವಾಗ ಚೆನ್ನಾಗಿರ್ಬೋದು. ಏನ್ರಿ ನನಗೇನು ಇದ್ದಿಲ್ಲ, ಇದು ಎಲ್ಲಿಂದ ಬಂತು ನೋಡ್ರಿ ಆಸೆ, ಗೊತ್ತಿಲ್ಲ. ಇದು ಕೇಳ್ಕೊಳ್ಳಿ ನೋಡಿ, ನೀವೇ ಎಷ್ಟೋ ಸರ್ತಿ ಬರುತ್ತಲ್ಲ ಇದು ಈ ತರದ ವಿಚಾರ. ಸುಮ್ಮನೆ ಇದ್ದರೆ ನಾನು ಏನಪ್ಪ ಎಲ್ಲಿಂದ ಬಂತೇನೋ ಏನೋ, ಸುಮ್ಮನೆ ಕರ್ಕೊಂಡು ಹೋಗ್ತಾ ಅಲ್ಲಿಗೆ, ಇದೆಲ್ಲ ಅನಾಹುತ ಆಯ್ತು. ಸೊ ಇಂಥ ಒಂದು ವಿಚಾರದಿಂದ, ಇಂಥ ಒಂದು ಅನಾಹುತದಿಂದ ನಾವು ಉಳ್ಕೋಬೇಕಂತಂದ್ರೆ ಇಲ್ಲಿ ಪರಮಾತ್ಮ ದಾರಿ ಹೇಳ್ಕೊಟ್ಟಿದ್ದಾನೆ. ನೀನು ಇದನ್ನ ಅರ್ಪಣೆ ಮಾಡಿ ಕೆಲಸ ಮಾಡಪ್ಪ, ನಿನಗೆ ಭಯ ಏನಿಲ್ಲ, ಇನ್ನ ಅರ್ಪಣೆ ಮಾಡಷ್ಟೇ ನೀನ್ ಮಾಡ್ತಕ್ಕಂಥದ್ದು, ಬಾಕಿ ನಾನು ನೋಡ್ಕೊಂತೀನಿ. ಸೊ ಎಲ್ಲ ಈ ಬೇರೆ ಬೇರೆ ಇದರಲ್ಲಿ ನೀವು ಮನ, ಬುದ್ಧಿ, ಚಿತ್ತ, ಅಹಂಕಾರ ಸ್ವಲ್ಪ ಬೇರೆ ಬೇರೆ ವ್ಯತ್ಯಾಸದಲ್ಲಿ ಹೇಳ್ತಾರೆ. ಬಿಕಾಸ್ ಇದನ್ನೇ ನೋಡಿ, ಇವಾಗ ಇಲ್ಲೇ ಭಗವದ್ಗೀತೆಯಲ್ಲಿ ಏನಂದ್ರೆ ಅದಕ್ಕೆ ಆತ್ಮ ಅಂತಂದ್ರು, ಇದಕ್ಕೆ ಬುದ್ಧಿಗೆ. ಸೊ ಈಗ ಪಂಚದಶೆಯಲ್ಲಿ ಏನಂತಾರೆ, ಎಲ್ಲವೂ ನಾಲ್ಕಕ್ಕೂ ಸೇರಿ ಮನಸ್ಸು ಅಂತಂತಾರೆ. ಬೇರೆ ಜಾಸ್ತಿ ಏನು ಮನ, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಪಂಚದಶೆಯಲ್ಲಿ ಮಾತಾಡೋದಿಲ್ಲ. ಭಗವದ್ಗೀತೆಯಲ್ಲಿ ಎರಡೇ ಅಂತಾರೆ, ಮನ, ಬುದ್ಧಿ. ಮನ, ಬುದ್ಧಿ ಜಾಸ್ತಿ ಪರಮಾತ್ಮ ಅಲ್ಲಿ ಉಪಯೋಗಿಸೋದು ಮನ, ಬುದ್ಧಿ ಅಂತೇಳಿ. ಯೋಗ ದರ್ಶನದಲ್ಲಿ ಮೂರು ಎಂಟಿಟಿ ಅಂತಾರೆ, ಮೂರು ಭಾಗ, ಮನ, ಬುದ್ಧಿ ಮತ್ತು ಅಹಂಕಾರ. ಅಲ್ಲಿ ಚಿತ್ತ ಇಲ್ಲ. ಅಲ್ಲಿ ಶಂಕರಾಚಾರ್ಯರು ಅವರು ತಮ್ಮ ಡಾಕ್ಯುಮೆಂಟ್ರಿಯಲ್ಲಿ ಟಿಪ್ಪಣಿಯಲ್ಲಿ ಬರಿಬೇಕಾದ್ರೆ ಅವರು 4 ಯೂಸ್ ಮಾಡ್ತಾರೆ. ಮತ್ತೆ ಮನ, ಬುದ್ಧಿ, ಚಿತ್ತ, ಅಹಂಕಾರ ಅಂತ 4 ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಎಲ್ಲಾದ್ರೂ ನೀವು ಕೇಳಿದ್ರೆ ಕನ್ಫ್ಯೂಷನ್ ಆಗ್ಬಾರ್ದು ನಿಮ್ಗೆ ಅನ್ನೋದಕ್ಕೆ ಮುಂಚೆನೆ ಹೇಳಿರ್ತೀನಿ. ಇದು ಕೆಲವು ಕಡೆ 2 ಹೇಳ್ತಾರೆ, 1 ಹೇಳ್ತಾರೆ. ಎಷ್ಟು ಹೇಳಿದ್ರು 3 ಹೇಳಿದ್ರಾಗ್ಲಿ, 4 ಹೇಳಿದ್ರಾಗ್ಲಿ, 1 ಹೇಳಿದ್ರಾಗ್ಲಿ, ಅದಿರೋದು 4. ಯಾವ ಅದನ್ನ ಡೀಟೇಲ್ ಆಗಿ ನಾವು ತಿಳ್ಕೊಂಡಿದೀವಿ. ಇದು ಏನು ಅಂತ ನಮಗೆ ಗೊತ್ತಿದ್ರೆ ನಮ್ಮ ಮನಸ್ಸಿನಲ್ಲಿ ಏನಾಗ್ತಾ ಇದೆಯಪ್ಪ, ನಾವ್ ಹೇಗೆ ಏನೇನಿದೆ ಅನ್ನೋದೇ ನಮಗೆ ಗೊತ್ತಿಲ್ಲ ಒಳಗಡೆ. ಇವಾಗ ಯಾವಾಗಾದ್ರೂ ನಮ್ಗೆ ಏನಾದ್ರೂ ನೋವು ಬಂದು ಅವಾಗ ಹೋಗಿ ನಾವು ಡಾಕ್ಟ್ರಿಗೆ ತೋರ್ಸಿದ್ರೆ ಅವಾಗ ಅವ್ರು ಒಳಗಡೆ ಹೇಳ್ತಾರೆ ಇದು ಲೀವರ್ ಅಂತ ಹೇಳ್ತಾರೆ, ಅದ್ರಲ್ಲಿ ಹಿಂಗಾಗಿದೆ ಅಂತಾರೆ, ಹಂಗಾಗಿದೆ ಅಂತಾರೆ. ನಮ್ಗೇನ್ ಗೊತ್ತು ನಮ್ಗೆ ಲೀವರ್ ಅನ್ನೋದು? ಅಲ್ಲಿವರೆಗೂ ಏನು ಗೊತ್ತೇ ಇಲ್ಲ ನಮಗೆ. ನಮಗ್ ಗೊತ್ತಿರೋದು ಒಂದೇ, ಹಿಂದೂಸ್ತಾನ್ ಲೀವರ್ ಗೊತ್ತಷ್ಟೇ ನಮ್ಗೆ. ಸೊ ಹೀಗೆ ಈ ಮನಸ್ಸೇನೈತೆ ಇದು ನಮ್ಮ ವೈರಿನೂ ಆಗ್ಬೋದು, ನಮ್ಮ ಶತ್ರುನೂ ಆಗ್ಬೋದು. ಇದು ಅದನ್ನ ಹೇಗೆ ನಾವು ನೋಡ್ತೀವೋ ಆ ರೀತಿ. ಆಮೇಲೆ ಇನ್ನೊಂದು ಇಲ್ಲಿ ಏನ್ ಹೇಳ್ಕೊಡ್ತಾರೆ, ನೀನು ಎಷ್ಟೇ ಪಾಠ ಕಲಿ, ನೀನು
ಭಗವಂತನ ಮಾರ್ಗದಲ್ಲಿ ಹೋಗ್ಬೇಕಂತ ನೀನು ಎಷ್ಟೇ ಪ್ರಯತ್ನ ಮಾಡು, ನಿನಗೆ ಬಹಳ ಚೆನ್ನಾಗಿ ಹೇಳ್ಕೊಟ್ರು, ನನಗೆ ಹೇಳ್ಕೊಟ್ಟಿದ್ದಾರೆ, ನಾನು ಕೇಳಿದ್ದೀನಿ ಅಂತ ಹೇಳಿ ಅಲ್ಲಿಗೆ ತೃಪ್ತಿ ಪಡಬೇಡ. ಅದರಿಂದ ಏನೂ ಆಗೋದಿಲ್ಲ ನಿನಗೆ. ಏಕ್ ಪೇಡ್ ದೋ ಪಕ್ಷಿ ಬೈಟೆ, ಏಕ್ ಗುರು ಏಕ್ ಚೇಲಾ, ಅಪನಿ ಕರನಿ ಗುರು ಉತರೆ, ಅಪನಿ ಕರನಿ ಚೇಲಾ. ಅಂದ್ರೆ ಏನಾಯ್ತು, ಒಂದು ಗಿಡದ ಮೇಲೆ 2 ಪಕ್ಷಿಗಳು ಕೂತಿದ್ವು. ಯಾರು? ಒಂದು ಗುರು ಮತ್ತೆ ಇನ್ನೊಬ್ಬ ಶಿಷ್ಯ. ಇವು ಗುರು ತನ್ನ ಪಾಡಿಗೆ ತಾನು ಇಳಿತಾನೆ ಗಿಡದಿಂದ, ಹಂಗಂತೇಳಿ ಅಲ್ಲಿ ಶಿಷ್ಯ ಕೂತಿದ್ರೆ ನನ್ ಗುರು ಇಳಿಸ್ತಾನಂದ್ರೆ ಗುರು ಇಳಿಸಂಗಿಲ್ಲ. ಆ ಶಿಷ್ಯ ತನ್ನ ಕಾಲಿಂದ ತಾನು ಕೆಳಗೆ ಬರ್ಬೇಕು. ಅತ್ ಹೇಳ್ಕೊಟ್ಟ ಹೆಂಗ್ ಇಳಿಬೇಕಂತ, ಗುರು ಏನೋ ಹೇಳ್ಕೊಟ್ಟ ಗಿಡದಿಂದ ಇಳಿಯೋದು. ಅಷ್ಟೇ ಆಗಲಿ, ಆತೇನು ಒತ್ಕೊಂಡ್ ಬರಂಗಿಲ್ಲ ಕೆಳಗಡೆ. ನಾವು ಸ್ವಂತ ಪ್ರಯತ್ನ ಮಾಡಬೇಕು ಇಳಿಲಿಕ್ಕೆ. ಸೊ ಹೀಗೆ ಇಲ್ಲಿ ಏನೇನ್ ನಾವು ಕಲ್ತಿರ್ತೀವಿ ಅದೆಲ್ಲ ನಾವು ಪ್ರಯತ್ನ ಮಾಡಬೇಕು. ಇವಾಗ ಹೇಗೆ ಒಂದೊಳ್ಳೆ ಬೇಸನ್ ಉಂಡೆ ಮಾಡೋದು ಒಂದು ರೆಸಿಪಿ ಐತಂದ್ರೆ ಹೇಗ್ ಮಾಡ್ಬೇಕನ್ನೋದು ಕಲ್ತ್ ಬಿಡ್ತೀವಿ ನಾವು ಹೊಸದಾಗಿ. ಆ ರೆಸಿಪಿನ ನೀವು 100 ಸರ್ತಿ ಓದ್ರಿ, ಆ ಬೇಸನ್ ಉಂಡೆ ಸ್ವಾದ ನಮಗೆ ಗೊತ್ತಾಗೋದಿಲ್ಲ. 100 ಯಾಕೆ 1000 ಸರ್ತಿ ಓದಿದ್ರು ಅದೇನ್ ನಮಗೆ ಗೊತ್ತಾಗೋದಿಲ್ಲ. ನಾವು ಅದು ಏನು ರೆಸಿಪಿ ಇರುತ್ತೋ ಅದನ್ನ ತಗೊಂಡು, ಅದು ಹಿಟ್ಟಾಯ್ತು, ತುಪ್ಪ ಆಯ್ತು, ಸಕ್ಕರೆ ಆಯ್ತು, ಎಲ್ಲ ಸರಿ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಕಲಿಸಿ ಅವಾಗ ನೀವು ಬಾಯಿನಾಗ ಇಟ್ಕೊಂಡ್ರೆ ಅದ್ರ ಸ್ವಾದ ಗೊತ್ತಾಗುತ್ತೆ. ಹಾಗೆ ಈ ಆತ್ಮಜ್ಞಾನ ಕೂಡ ಏನೇನ್ ಹೇಳಿದಾರೋ ಅದನ್ನ ನಾವು ಕಾರ್ಯರೂಪಕ್ಕೆ ತರಬೇಕು, ಸಾಧನೆಗಳು ಮಾಡಬೇಕು. ಇಲ್ಲ ಅಂದ್ರೆ ನಮ್ಮ ಕೈಲೇ ಅದು ಹೆಂಗಿರುತ್ತೋ ರೆಸಿಪಿ ಹಂಗೆ ಇರುತ್ತೆ, ನಮಗೆ ಬೈ ಹಾರ್ಟ್ ಆಗ್ಬೋದು ಅಷ್ಟೇ. ಯಾರನ್ನ ನೀವು ಮಲಗದಾಗೆ ಎಬ್ಸ್ ಕೇಳ್ಬಿಟ್ರೆ ಬೇಸನ್ ಉಂಡಿ ಅಂದ್ಬಿಟ್ರೆ ನೀವು ಇನ್ನ ಹೇಳ್ಬಿಡ್ತೀರ ಅದನ್ನ ರೆಸಿಪಿ, ಟಕ 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 ನೀವು ಮಲಗಿದ್ದಾಗ ಕೂಡ ಹೇಳ್ಬಿಡ್ತೀರಿ. ಯಾಕೆ ನೀವು 1000 ಸರ್ತಿ ಓದಿರ್ತೀರ ಅದನ್ನ. ಅದರಿಂದ ನೀನ್ ತಿಂದಿಯಾ ಬೇಸನ್ ಉಂಡಿ ಯಾವಾಗನ? ಇಲ್ಲ ಇನ್ನ ತಿಂದಿಲ್ಲ ಅಂತ. ಈ ಪರಮಾತ್ಮನ ನೀನು ಅನುಭವಿಸಿದ್ಯಾ? ಆತನ ನಿನ್ನಲ್ಲಿ ಇರ್ತಕ್ಕಂಥದ್ದು ಒಂದು ಅನುಭವ ಆಗಿದೆಯಾ ನಿನಗೆ? ಇಲ್ಲ. ಯಾಕೆ? ಸಾಧನೆ ಮಾಡೋದು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಮುಂದಿನ ಶ್ಲೋಕಕ್ಕೆ ಹೋಗೋಣ. 6ನೇ ಶ್ಲೋಕ. ಬಂಧುರಾತ್ಮಾತ್ಮನಸ್ತಸ್ಯ ಯೇನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೆ ತಾತ್ಮೈವ ಶತ್ರುವತ್. ಇವಾಗ ಇಲ್ಲಿ ಪರಮಾತ್ಮ ಏನ್ ಹೇಳ್ತಾರೆ, ಯಾರು ತಮ್ಮ ಮನಸ್ಸನ್ನು ಗೆದ್ದಿರ್ತಾರೋ ಇಲ್ಲ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಂಡಿರ್ತಾರೋ ಅವರಿಗೆ ಮನಸ್ಸು ಸ್ನೇಹಿತ ಆಗುತ್ತೆ. ಯಾರು ಅದನ್ನ ವಶ ಪಡೆಯೋದೇ ಅದರಲ್ಲಿ ನಿಷ್ಫಲ ಆಗಿರ್ತಾರೋ ಅವ್ರಿಗೆ ಮನಸ್ಸು ವೈರಿ ಆಗೋಗುತ್ತೆ. ಏನಾದ್ರೂ ಕೆಡಕು ಅವರಿಗೆ ಅವ್ರ ಮನಸ್ಸಿಂದನೇ ಕೆಡಕಾಗಿರುತ್ತೆ. ಯಾಕೆ? ಎಲ್ಲ ತಪ್ಪು ದಾರಿ ಕರ್ಕೊಂಡು ಹೋಗುತ್ತಲ್ಲ. ನಾವು ಏನು ಕಾರ್ಯ ಮಾಡಿದ್ರು ಕೂಡ, ಕಾರ್ಯ ಅಂದ್ರೆ ಏನಾಯ್ತು? ಮನ, ವಾಕ್, ಕರ್ಮ. ಮನಸ್ಸಿನಿಂದ ವಿಚಾರ ಮಾಡ್ತೀವಿ, ಮಾತಾಡ್ತೀವಿ, ಆಮೇಲೆ ಕಾರ್ಯ ಮಾಡ್ತೀವಿ. ಸೊ ಇವಾಗ ವೈರಿ ಆಯ್ತು ಅಂದ್ರೆ ನಮಗಿನ್ನು ಒಳ್ಳೇದು ವಿಚಾರ ಯಾರು ಹೇಳ್ತಾರೆ? ವೈರಿ ಯಾವಾಗಾದ್ರೂ ನಮಗೆ ಒಳ್ಳೇದು ಹೇಳ್ತಾರ? ಏನಿದ್ರು ಕೆಡಕೆ ಹೇಳೋದಲ್ಲ ನಮಗೆ ವೈರಿ. ಅದೇ ನಮ್ ಸ್ನೇಹಿತ ಇದ್ರೇನು, ಯಾವಾಗ್ಲೂ ನಮಗೆ ಒಳ್ಳೇದು ಹೇಳ್ತಾರೆ.
ನಾವು ಎದುರು ಮಾತಾಡಿದ್ರು ಕೂಡ ನೋಡಪ್ಪ ನನಗೆ ಇದು ಸರಿ ಅನಿಸ್ತಾ ಇದೆ, ನಿನಗೆ ಯಾಕೋ ತಿಳಿತಾ ಇಲ್ಲ ವಿಚಾರ, ನಿನಗೇನೋ ಸಿಟ್ನಾಗಿದೆಯಾ, ಇಲ್ಲ ಒಂದು ಆಕ್ರೋಶದಾಗಿದೆಯಾ, ನೀನು ದುಃಖದಾಗಿದೆಯಾ, ನಿನಗೆ ಅರ್ಥ ಆಗ್ತಾ ಇಲ್ಲ. ಇದು ಮನಃಶಾಂತಿ ಆದ್ಮೇಲೆ ನಿನಗೆ ಅರ್ಥ ಆಗುತ್ತೆ. ಇವಾಗ ಏನು ಮಾಡಕ್ ಹೋಗ್ಬೇಡ, ಆಮೇಲೆ ವಿಚಾರ ಮಾಡು. ಮನಃಶಾಂತಿ ಆದ್ಮೇಲೆ ನಿನಗಿದು ಒಳ್ಳೇದಲ್ಲ ಅಂತ ಯಾರು ಅವ್ರು ನಮಗೆ ತಡೆ ಹಿಡಿತಾರೆ. ಆ ತರ ನಮ್ಮ ಮನಸ್ಸಾಗ್ಬೇಕು. ನೀವು ಎಷ್ಟೊಂದು ಡಿಸಿಷನ್ ನೋಡಿ ಲೈಫ್ನಾಗೆ ತಗೊಂಡಿರೋವೆಲ್ಲ ಯಾವಾಗ ನಾವು ಗೊಂದಲದಾಗ ತಗೊಂಡಿರ್ತೀವಲ್ಲ, ನಮ್ಮ ಮನಸ್ಥಿತಿ ಸರಿ ಇರಂಗಿಲ್ಲ. ಅವಾಗ ನಮಗೆ ಮನಸ್ಸು ವೈರಿ ಆಗುತ್ತೆ. ಕೆಲವರಲ್ಲಿ ಏನಾಗುತ್ತೆ, ಮನಸ್ಸು ಕೆಲವು ಸರ್ತಿ ವೈರಿ ಆಗಿರುತ್ತೆ, ಕೆಲವು ಸರ್ತಿ ಸ್ನೇಹಿತನೂ ಆಗಿರುತ್ತೆ. ಆದ್ರೆ ಯಾರು ಅದನ್ನ ಹೆಚ್ಚಾಗಿ ಹಿಡಿತದಲ್ಲಿ ಈ ತರ ಧ್ಯಾನ ಮಾಡಿ ಭಗವಂತನ ಕಡೆ ಒಂದು ವಿಚಾರ ಇಟ್ಕೊಂಡು ಇವೆಲ್ಲ ಯಾರು ಮಾಡಿರ್ತಾರಲ್ಲ, ಅವರಲ್ಲಿ ಈ ಮನಸ್ಸೇನಿದೆ ಸ್ನೇಹಿತನಾಗೆ ಇರುತ್ತೆ. ತಪ್ಪು ನಾವು ತಪ್ತೀವಂತ ವಿಚಾರ ಮಾಡ್ತಿದ್ರು ಕೂಡ ಅದು ನಮ್ಗೆ ಅಲ್ಲಿ ಹೇಳ್ಕೊಡುತ್ತೆ, ಇಲ್ಲ 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 ಇಲ್ಲ, ನೀನ್ ಬೇಕಾದ್ರೆ ಸ್ವಲ್ಪ ನಿಂದ್ರು, ನಿನಗ್ ಗೊತ್ತಾಗುತ್ತೆ ಏನನ್ನೋದಿದು, ದುಡುಕ್ಬೇಡ ನೀನು. ಸೊ ಇಲ್ಲಿ ನಮ್ಮ ಶಾಸ್ತ್ರಗಳಿದೇನ ಹೇಳ್ತಾರಂದ್ರೆ, ನಿಮ್ಮಲ್ಲೇ ಒಳಗಡೆ ದೊಡ್ಡ ಶತ್ರುಗಳಿರೋದು ಯಾರು? ಷಡ್ರಿಪುಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಹೊರಗಡೆ ನೀವೆಷ್ಟಾದ್ರೂ ಏನೋ ಒಂದು ಮಾಡಿ ದಾಟ್ಕೋಬಹುದು, ಆದ್ರೆ ಈ ಒಳಗಡೆ ಏನ್ ನೀವು ಸಾಕೊಂಡು ಕೂತಿದ್ದೀರಲ್ಲ, ಇದನ್ನ ನಿಮಗೆ ಜೀವನದಾಗ ಎಂದಿಗೂ ಸುಖವಾಗಿರ್ಲಿಕ್ಕೆ ಬಿಡೋದಿಲ್ಲ. ನೀವು ಹೊರಗಡೆ ಎಲ್ಲ ಚೆನ್ನಾಗಿರ್ಬೋದು, ನಿಮ್ಗೆ ಯಾರು ಶತ್ರುಗಳೇ ಇಲ್ಲ ಅಂತ ಅನಿಸ್ಬೋದು, ಯಾಕಂದ್ರೆ ಎಲ್ಲರೂ ಒಂದು ಮುಖವಾಡ ಹಾಕೊಂಡಿರ್ತಾರಲ್ಲ. ನಿಮಗನಿಸ್ಬೋದು, ಎಲ್ಲರೂ ನನ್ನ ಹತ್ರ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದಾರೆ, ನನಗೆ ಹಿಂಗೆ ಇಷ್ಟೆಲ್ಲ ಒಳ್ಳೇದು ಹೇಳ್ತಾ ಇದಾರೆ ಅಂತ ನಿಮ್ಗೆ ಆ ತರ ಅನಿಸಿ ನೀವೇನು ಎಲ್ಲ ಚೆನ್ನಾಗಿದೆ ಅಂತ ಅನ್ಕೋಬಹುದು. ಆದ್ರೆ ಒಳಗಡೆ ಏನಿವೆಲ್ಲ ಸಿಟ್ಟಿದೆ, ಅಹಂಕಾರ ಇದೆ, ಹೊಟ್ಟೆ ಕೆಚ್ಚಿದೆ, ಮದ, ಜಂಬ, ಇವೆಲ್ಲ ಏನಿದೆ ನಮ್ಗೆ ಯಾವತ್ತೂ ಒಳ್ಳೇದು ಮಾಡೋದಿಲ್ಲ. ಇದರಿಂದ ನಮಗೆ ಡಿಪ್ರೆಷನ್ ಆಗುತ್ತೆ, ಇಲ್ಲ ಒಬ್ಮೇಲೆ ಅಸೂಯೆ ಬರುತ್ತೆ, ಇಲ್ಲ ಟೆನ್ಷನ್ ಇರುತ್ತೆ, ಇಲ್ಲ ಒಂದ್ ರೀತಿ ಭಯ ಇರುತ್ತೆ, ಇಲ್ಲ ಸ್ಟ್ರೆಸ್ ಇರುತ್ತೆ. ಇದಕ್ಕೆಲ್ಲ ಕಾರಣ ಇದೇನೆ. ಮತ್ತೆ ಇವೆಲ್ಲ ಹೇಗೆ? ಇದು ಮನಸ್ಸಿನಿಂದ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತಾರೆ ಇದಕ್ಕೆ. ಮನಸ್ಸಿನಿಂದ ಎಲ್ಲಿಗೆ ಹೋಗುತ್ತೆ ಇದು? ಸೀದಾ ಹೋಗುತ್ತೆ ಇದು ನಿಮಗೆ ಪ್ರಾಣಮಯ ಕೋಶಕ್ಕೆ. ಮನೋಮಯ ಕೋಶದಿಂದ ಇದು ಹೋಗುತ್ತೆ ಪ್ರಾಣಮಯ ಕೋಶಕ್ಕೆ. ಯಾಕೆ? ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ನನ್ನ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ, ಯಾಕೆ ನಾನು ಸರಿಯಾಗಿ ವಿಚಾರ ಮಾಡಿಲ್ಲ. ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ ಸರಿಯಾಗಿ, ಇನ್ನ ಪರಿಸರದ ಬಗ್ಗೆ ಕೂಡ ನನಗೆ ಗೊತ್ತಿಲ್ಲ. ಈ ಒಂದು ತಪ್ಪು ಅಂಡರ್ಸ್ಟ್ಯಾಂಡಿಂಗ್ನಾಗ ಏನಾಯ್ತು ನನಗೆ, ಅದು ಒಂದು ಮೆಂಟಲ್ ಪ್ರಾಬ್ಲಮ್ ಆಯ್ತು. ಯಾಕಂದ್ರೆ ತಿಳಿತಾ ಇಲ್ಲ ಏನು ಅಂತೇಳಿ. ಆ ಮೆಂಟಲ್ ಪ್ರಾಬ್ಲಮ್ ಏನಾಯ್ತು, ಎಮೋಷನಲ್ ಪ್ರಾಬ್ಲಮ್ ಆಯ್ತು. ಆ ಎಮೋಷನಲ್ ಪ್ರಾಬ್ಲಮ್ ನಮ್ಮ ಪ್ರಾಣಮಯ ಕೋಶಕ್ಕೆ ಹೋಗುತ್ತದ. ಅಲ್ಲಿ ಪ್ರಾಣಮಯ ಕೋಶದಾಗೆ ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ ಇವಾಗ ಸಾಕಷ್ಟು ರಿಸರ್ಚ್ ಆಗಿದೆ ಇದ್ರ ಮೇಲೆ. ಅಲ್ಲಿ ಆ ಪ್ರಾಣಮಯ ಕೋಶದಿಂದ ನಮ್ಮ ಶರೀರದ ಮೇಲೆ ಅದು ಕಾಣಿಸುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಸಿಂಪಲ್, ಇವಾಗ ಸ್ಟ್ರೆಸ್ ಇದೆ ಅಂದ್ರೆ ಮನಸ್ಸಿನಲ್ಲಿ, ಅದರಿಂದ ನಿಮಗೆ ಬರ್ತಕ್ಕಂಥವೇನು ಹೈಪರ್ ಟೆನ್ಷನ್ ಬರ್ತತೆ, ಇಲ್ಲ ನಿಮ್ಮ ರೆಸ್ಪಿರೇಷನ್ ಅಂದ್ರೆ ಉಸಿರಿನ ರೋಗಗಳು ಬರುತ್ತೆ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಡಿಸ್ಟರ್ಬೆನ್ಸ್ ಅಂತಾರೆ, ಅಂದ್ರೆ ಹೊಟ್ಟೆಯಲ್ಲಿ ಏನಿದೆ ಅಲ್ಲಿ ಡಿಸ್ಟರ್ಬೆನ್ಸ್ ಬರುತ್ತೆ, ಮೈಗ್ರೇನ್ ಬರುತ್ತೆ, ಅಲ್ಸರ್ ಬರುತ್ತೆ, ತಲೆನೋವು ಬರುತ್ತೆ. ಇದು ಎಲ್ಲಿಂದ ಶುರು ಆಯ್ತಲ್ಲ? ಈ ಹೊಟ್ಟೆಯಲ್ಲಿ ನಿಮ್ಗೆ ಅಲ್ಸರ್ ಬಂತು ಅಂದ್ರೆ ಅದು ಹೊಟ್ಟೆಯಲ್ಲಿ ಶುರುವಾಗಿದ್ದಲ್ಲ, ಅದು ಶುರುವಾಗಿದ್ದು ನಿಮ್ಮ ಬುದ್ಧಿ ಶಕ್ತಿಯಲ್ಲಿ. ಅರ್ಥ ಆಗ್ತಾ ಇಲ್ಲ ನಿಮ್ಗೆ ಏನ್ ಮಾಡ್ಬೇಕು, ಹಿಂಗ್ ಮಾಡ್ಲು ಹಂಗ್ ಮಾಡ್ಲು, ಹಿಂಗ್ ಮಾಡ್ಲು ಹಂಗ್ ಮಾಡ್ಲು. ಅಲ್ಲೆಲ್ಲ ಪೂರ್ತಿ ಪರಿಸ್ಥಿತಿಯ ಒಂದು ಕ್ಲಾರಿಟಿ ನಿಮ್ಗಿಲ್ಲ. ಯಾಕಿಲ್ಲ ಕ್ಲಾರಿಟಿ? ಯಾಕೆ ಅಂದ್ರೆ ಆ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದೇವೆ ನಾವು. ಸೊ ಅದಕ್ಕೆ ಇವ್ರು ಹೇಳ್ತಾರೆ, ಈ ಸೈಕೋಸೊಮ್ಯಾಟಿಕ್ ಡಿಸೀಸ್ ಕೂಡ ಇವೆಲ್ಲ ಆಗುತ್ತೆ, ನೀವು ಹುಷಾರಾಗಿರ್ಬೇಕು.
ಏನೇನು ವಿಚಾರ ಬರುತ್ತೋ ಪ್ರತಿಯೊಂದು ವಿಚಾರ ಕೂಡ ನಿಮಗೆ ಅನುಗುಣವಾಗಿರ್ಬೇಕು. ಅದರಿಂದ ನಿಮ್ಗೆ ಯಾವತ್ತಿಗೂ ತೊಂದರೆ ಆಗ್ಬಾರ್ದು. ಅದು ಮನಸ್ಸು ಸ್ವಚ್ಛ ಇದ್ದಾಗ ಮಾತ್ರ ನೀವು ಅದನ್ನ ಸರಿಯಾಗಿ ಇಟ್ಕೋಬಹುದು. ನಿಮ್ ದೇಹದಲ್ಲಿ ವೈರಸ್ ಬರ್ಲಿ, ಬ್ಯಾಕ್ಟೀರಿಯಾ ಬರ್ಲಿ, ಅವೆಲ್ಲ ಓಕೆ, ಅದು ಬಾಡಿ ಫೈಟ್ ಮಾಡುತ್ತೆ, ರೆಸಿಸ್ಟೆನ್ಸ್ ಇರುತ್ತೆ ನಮ್ಮಲ್ಲಿ, ಬಾಡಿ ಫೈಟ್ ಮಾಡುತ್ತೆ. ಬಟ್ ಈ ಒಂದು ಏನು ನೆಗೆಟಿವಿಟೀಸ್ ಅಂತೀವಲ್ಲ ಮನಸ್ಸಿನಲ್ಲಿ ಬಂತು ಅಂದ್ರೆ ಅವು ಕೊಡ್ತಕ್ಕಂತ ಮಹಾ ರೋಗಗಳೇ ಅವು ಕೊಡೋದಲ್ಲ, ದೊಡ್ಡ ದೊಡ್ಡ ರೋಗಗಳು ಕೊಡೋದು. ಈ ವೈರಸ್ ಅದು ಬಂದ್ರೆ ಸ್ವಲ್ಪ ನೆಗಡಿ ಆಗ್ಬೋದು, ಕೆಮ್ಮಾಗ್ಬೋದು, ಭಾಳ ಅಂದ್ರೆ ಜ್ವರ ಬರ್ಬೋದು ಅಷ್ಟೇ. ಬಾಕಿ ಎಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ರೋಗಗಳೆಲ್ಲ ಬರೋದು ಮನಸ್ಸಿನಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥ ರೋಗಗಳು. ಅದ್ರ ಕಡೆ ನಾವು ಮನಸ್ಸು ಏನು ವಿಚಾರ ಮಾಡ್ತಾ ಇದೆ, ಆ ಬುದ್ಧಿಶಕ್ತಿಯಿಂದನೇ ನಾವು ಅದನ್ನ ಗೆಲ್ಬೇಕು. ಸೊ ಅದಕ್ಕೆ ಆ ಬುದ್ಧಿಶಕ್ತಿ ಮನಸ್ಸನ್ನ ನಾವು ಸ್ನೇಹಿತರನ್ನಾಗಿ ಮಾಡ್ಕೋಬೇಕು. ಅದನ್ನ ಮಾಡ್ಕೊಳ್ಳಿಕ್ಕೆ ನಾವು ಟ್ರೈನಿಂಗ್, ಏನೋ ಸಾಧನೆಗಳು, ಅದನ್ನೆಲ್ಲ ಮಾತಾಡ್ತೇನೆ ನಾನು. ಏನೇನು ಸಾಧನೆ ಮಾಡಿದ್ರೆ ಯಾವ ರೀತಿ ನಾವು ಮನಸ್ಸನ್ನ ಲಗಾಮದಲ್ಲಿ ಇಟ್ಕೋಬಹುದು ಅಂತೇಳಿ. ಇವಾಗ ನಾಯಿಗಳು ಇದಾವ ನೋಡಿ, ಟ್ರೈನಿಂಗ್ ಕೊಟ್ರೆ ಎಷ್ಟು ಚೆನ್ನಾಗಿರ್ತಾವ ನಾಯಿಗಳು. ಎಸ್ಪೆಷಲಿ ಈ ಪೊಲೀಸು ಅಂತಿಂತಲ್ಲೆಲ್ಲ ಎಂಥ ಲೆವೆಲ್ಗೆ ಟ್ರೈನಿಂಗ್ ಕೊಟ್ಟಿರ್ತಾರ ಅವರು. ನಾವು ಮನೆಯಲ್ಲಿ ಅಷ್ಟೆಲ್ಲ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಬಟ್ ಆದ್ರೆ ಇಂಟರ್ನ್ಯಾಷನಲ್ ಸ್ಕ್ವಾಡ್ಸ್ ಅಲ್ಲಿ, ಹೈಯರ್ ಲೆವೆಲ್ ಪೊಲೀಸ್ ಅಲ್ಲಿ ಇನ್ನ ಎಷ್ಟು ಹೆಚ್ಚೋದಷ್ಟು ಅವಕ್ಕೆ ಅತಿ ಒಂದು ದೀರ್ಘವಾದ ಟ್ರೈನಿಂಗ್ ಕೊಟ್ಟಿರ್ತಾರೆ. ಸೊ ಹಾಗೆ ಇಲ್ಲಿ ಮನಸ್ಸನ್ನ ನಾವು ಎಷ್ಟು ಸಾಧನೆಗಳಿಂದ ಅದನ್ನ ಶಕ್ತಿ ಪಡಿಸಿದ್ರೆ ಅಷ್ಟು ನಮಗೆ ಮಿತ್ರನಾಗಿ, ನಮಗೆ ಸದಾ ಕಾಲಕ್ಕೂ ಒಳ್ಳೆ ಒಳ್ಳೆ ಸಲಹೆಗಳನ್ನ ಕೊಟ್ಕೊಂಡು ದಾರಿ ತಪ್ಪಲಾರ್ದೆ ನಮ್ಗೆ ಕರ್ಕೊಂಡು ಹೋಗೋದು. ಮಾನಾ ಕೋ ಮನೋಶತ್ರು ಉಸುಕಿ ಸುನಾವ್ ಜಾನಿ ಕಚ್ಚು ಪ್ಯಾರೆ. ಈ ಭಕ್ತಿ ತತ್ವದಲ್ಲಿ ಈ ಕೃಪಾಲ್ಜಿ ಮಹಾರಾಜ್ ಹೇಳ್ತಾರೆ ಇದನ್ನ. ಏನು, ಏ ಸಾಧಕ, ನಿನ್ನ ಒಂದು ಈ ಹಿಡಿತದಲ್ಲಿ ಇರ್ತಕ್ಕಂಥ ಮನಸ್ಸನ್ನು ನೋಡು, ಅದೇ ನಿನ್ನ ದೊಡ್ಡ ವೈರಿ, ನಿನ್ನ ಸರ್ವನಾಶಕ್ಕೆ ಅದೇ ಕಾರಣ ಆಗತ್ತೆ. ಹುಷಾರಾಗಿರು. ಫ್ರಾಂಕ್ಲಿನ್ ರೂಸ್ವೆಲ್ಟ್, ಹಿಂದಿನ ಪ್ರೆಸಿಡೆಂಟ್ ಆಫ್ ಅಮೆರಿಕಾ, ಅವರು ಹೇಳ್ತಾರೆ, ಮೆನ್ ಆರ್ ನಾಟ್ ಪ್ರಿಸನರ್ಸ್ ಆಫ್ ಫೇಟ್ ಬಟ್ ಓನ್ಲಿ ಪ್ರಿಸನರ್ಸ್ ಆಫ್ ದೇರ್ ಓನ್ ಮೈಂಡ್ಸ್. ವ್ಯಕ್ತಿಗಳು ತಮ್ಮ ಅದೃಷ್ಟಕ್ಕೆ ಗುಲಾಮರಲ್ಲ ಅವರು, ಆದರೆ ತಮ್ಮ ಮನಸ್ಸಿನ ತಪ್ಪು ಪರಿಸ್ಥಿತಿಯ ಮನಸ್ಸಿನ ತಪ್ಪುಗಳಿಂದ ಅವರು ಗುಲಾಮರಾಗ್ತಾರೆ, ಪ್ರಿಸನರ್ಸ್ ಆಗ್ತಾರೆ. ಸೊ ಮುಂದೆ 3 ಶ್ಲೋಕದಲ್ಲಿ ಕೂಡ ಕೃಷ್ಣ ಪರಮಾತ್ಮ ಈ ಯೋಗಾರೂಢನ ಏನೇನು ವಿಚಾರಗಳ ಬಗ್ಗೆ ಇನ್ನ ಮುಂದೆ ಮಾತಾಡ್ತಾರೆ. ಸೊ ಈ ಮುಖ್ಯವಾದ ಏರಿಯಾ ಇದೆಲ್ಲ, ಮನಸ್ಸು, ಕರ್ಮ, ಇವೆರಡು ನಾವು ಸರಿಗೆ ಇಟ್ಕೊಂಡ್ರೆ ಹೇಗೆ ಅಂದ್ರೆ ಗಾಡಿಯಲ್ಲಿ ಏನಿರ್ಬೇಕು, ಬ್ರೇಕು ಸರಿ ಇರ್ಬೇಕು, ಆಕ್ಸಿಲರೇಟರ್ ಸರಿ ಇರ್ಬೇಕು. ಬರೀ ಆಕ್ಸಿಲರೇಟರ್ ಇತ್ತು, ಬ್ರೇಕ್ ಸರಿ ಇದ್ದಿಲ್ಲ ಅಂದ್ರೆ ಒಂದ್ ಕಡೆ ಆಕ್ಸಿಡೆಂಟ್ ಆಗುತ್ತೆ. ಇಲ್ಲ ಬ್ರೇಕ್ ಸರಿ ಇದೆ, ಆಕ್ಸಿಲರೇಟರ್ ಸರಿ ಇಲ್ಲ ಅಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಂಗೆ ಇಲ್ಲ, ಯಾಕಂದ್ರೆ ಓಡ್ತಾನೆ ಇಲ್ಲಲ್ಲ ಗಾಡಿ. ಸೊ ಇವೆರಡೂ ಸರಿಗಿದ್ರೆ ನಾವು ಜೀವನದಲ್ಲಿ ಸರಿಯಾಗಿ ಎಲ್ಲಿಗೆ ಹೋಗ್ಬೇಕು ಸಮಯಕ್ಕೆ ಹೋಗಿ ಮುಟ್ಟುವಂತ ಒಂದು ಸ್ಥಿತಿ ನಮಗೆ ಬರುತ್ತೆ. ಓಕೆ, ಧ್ಯಾನ ಮಾಡೋಣ ಇವಾಗ. ನಾಳೆ ಮುಂದಿನ 7ನೇ ಶ್ಲೋಕ ನಾಳೆ ತಗೋಣ. ಎಲ್ಲರೂ ತಮ್ಮ ಸ್ಥಳದಲ್ಲಿ ಸುಖವಾಗಿ ಕೂತ್ಕೊಳ್ಳಿ. ದೇಹವನ್ನು ಸ್ವಲ್ಪ ಅಡ್ಜಸ್ಟ್ ಮಾಡೋದಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೆನ್ನು,
ತಲೆ ಮತ್ತು ಕುತ್ತಿಗೆ ನೇರವಾಗಿರಲಿ. ಮುಖ್ಯವಾಗಿ ಮುಖ ಮತ್ತು ಹಣೆ ಸಂಪೂರ್ಣವಾಗಿ ರಿಲ್ಯಾಕ್ಸ್ಡ್ ಪೊಸಿಷನ್ ಅಲ್ಲಿ ಇರಲಿ. ಸ್ವಲ್ಪ ಹಣೆ ಅಗಲ ಮಾಡಿದ್ರೆ ನಿಮ್ಗೆ ಆ ರಿಲ್ಯಾಕ್ಸ್ಡ್ ಪೊಸಿಷನ್ ಗೊತ್ತಾಗುತ್ತೆ. ಇಲ್ಲಾಂದ್ರೆ ನಾರ್ಮಲಿ ಅಲ್ಲಿ ಶ್ರಿಂಕ್ ಆಗಿರುತ್ತೆ ಹಣೆ ಏರಿಯಾದಲ್ಲಿ, ಯಾಕಂದ್ರೆ ಮೆದುಳು ಇದೆಯಲ್ಲ ಅದು ಸ್ವಲ್ಪ ಶ್ರಿಂಕ್ ಆಗಿರುತ್ತೆ ಟೆನ್ಷನ್ ಇಂದ. ಮುಖದಲ್ಲಿ ಒಂದು ಪ್ರಸನ್ನತೆ, ಎರಡು ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ. ಇದ್ರ ಕಾರಣ ಇಷ್ಟೇ, ಬೆನ್ನು ಮತ್ತೆ ಈ ಕಣ್ಣುಗಳು, ಬೆನ್ನು ನೇರವಾಗಿರೋದು ಒಂದು, ನಮ್ಮ ಎಲ್ಲ ಚಕ್ರಗಳು ಏನಿದೆ 7 ಚಕ್ರಗಳು ಅದರಲ್ಲಿ ಆ ಎನರ್ಜಿ ಪಾಸ್ ಆಗ್ಲಿಕ್ಕೆ ಅನುಕೂಲವಾಗಿರ್ಲಿ ಅಂತ ನೇರವಾಗಿರ್ಬೇಕಂತೀವಿ. ಎರಡನೇದು ನಿದ್ದೆ ಬರ್ಕೊಡುದು ಅಂತ. ಇವಾಗ ಆರಾಮಾಗಿ ನೀವು ಹಿಂದೆ ಏನಕ್ಕಾದ್ರೂ ವರ್ಕೊಂಡು ಕೂತ್ಕೊಂಡ್ರೆ ನಿದ್ದೆ ಬರಕ್ ಚಾನ್ಸ್ ಉಂಟು. ಸೊ ಹಾಗಾಗಿ ಕಣ್ಣು ಕೂಡ ಒಂದು ಸ್ವಲ್ಪ ನೋಡ್ತಿದ್ದಂಗೆ ಇರ್ಬೇಕು, ಮೃದುವಾಗಿ ಮುಚ್ಚಿರ್ಬೇಕಷ್ಟೇ. ಸೊ ಅಂದ್ರೆ ನಿದ್ದೆ ಬರಂಗಿಲ್ಲ. ಕೆಲವಾರು ದೀರ್ಘವಾಗಿ ಉಸಿರುಗಳನ್ನು ತಗೊಳ್ಳೋಣ. ಸಮನಾಗಿ ಇನಲೇಷನ್, ಎಕ್ಸಲೇಷನ್, ಈಕ್ವಲ್ ಬ್ರೆತ್ಸ್. ದೇಹ ಮನಸ್ಸು ಸಂಪೂರ್ಣ ರಿಲ್ಯಾಕ್ಸ್ಡ್ ಪೊಸಿಷನ್ ಅಲ್ಲಿ ಸಡಿಲ್ ಮಾಡಿ. ಯಾವುದೇ ಒಂದು ದೇಹದ ಭಾಗದಲ್ಲಿ ಬಿರುಸು ಇತ್ತು ಅಂದ್ರೆ ಅದನ್ನ ಸಡಿಲ್ ಮಾಡಿ. ಈಗ ಪಂಚಕೋಶ ವಿವೇಕ ಧ್ಯಾನದಲ್ಲಿ ಅತಿ ಉತ್ತಮವಾದ ಶಕ್ತಿ ಮತ್ತು ಸತ್ಯ ಯಾವುದು ಎನ್ನುವುದು ಈಗ ನಾವು ಪರೀಕ್ಷೆ ಮಾಡೋಣ. ಈಗ ಪ್ರಾರಂಭ ಮಾಡೋಣ. ಎರಡು ಕಾಲಿನ ಹೆಬ್ಬೆರಳುಗಳನ್ನು ಸ್ವಲ್ಪ ಒತ್ತಿ ಸಡಿಲು ಮಾಡಿ. ಎರಡು ಕೈಯ ಮುಷ್ಟಿಯನ್ನು ಕೂಡ ಸ್ವಲ್ಪ ಒತ್ತಿ ಸಡಿಲು ಮಾಡಿ. ಇದು ದೇಹ. ಒಂದು ಚರ್ಮದ ಚೀಲದಲ್ಲಿ ಇರ್ತಕ್ಕಂಥ ಎಲುಬು, ಮಾಂಸ, ರಕ್ತ, ಈ ದೇಹ. ಹುಟ್ಟಿನಿಂದ ಇಲ್ಲಿವರೆಗೆ ಈ
ದೇಹದಲ್ಲಿ ವಿಚಿತ್ರ ಬದಲಾವಣೆಗಳು, ತನ್ನದೇ ಆದ ಯಾವ ಶಕ್ತಿಯೂ ಇಲ್ಲ ಈ ದೇಹಕ್ಕೆ. ಪ್ರಾರಬ್ಧ ಕರ್ಮ ಮುಕ್ತಾಯದಂದು ಈ ದೇಹವು ಮೃತ್ಯುವನ್ನು ಹೊಂದುತ್ತದೆ. ದೇಹವು ಒಂದು ಕೃತಕ ಭ್ರಾಂತಿಯ ವಸ್ತು. ಇವತ್ತು ಇದೆ, ನಾಳೆ ಇಲ್ಲ. ಆಳವಾಗಿ ಹೋಗೋಣ. ಪ್ರಾಣಮಯ ಕೋಶವು ಶ್ರೇಷ್ಠವೇ? ಸಮಯ ಸಮಯಕ್ಕೆ ಪ್ರಾಣಮಯ ಕೋಶದಲ್ಲಿ ಕೂಡ ಬದಲಾವಣೆಯನ್ನು ನಾವು ಕಾಣುತ್ತೇವೆ. ಈ ಕೋಶಕ್ಕೂ ಕೂಡ ತನ್ನದೇ ಆದ ಶಕ್ತಿ ಯಾವುದೂ ಇಲ್ಲ. ಸೂಕ್ಷ್ಮ ಶರೀರದ ಒಂದು ಭಾಗವಾದ ಈ ಪ್ರಾಣಮಯ ಕೋಶವು ಪ್ರಾರಬ್ಧ ಕರ್ಮ ಮುಗಿದ ನಂತರ ಈ ಪ್ರಾಣಕೋಶವು ನಿಂತು ಹೋಗುತ್ತೆ. ಇದು ಕೂಡ ಒಂದು ಕೃತಕ ಭ್ರಾಂತಿಯ ವಸ್ತು. ಆಳವಾಗಿ ಹೋಗೋಣ. ಹಾಗಾದರೆ ಎಲ್ಲರಿಗಿಂತಲೂ ಶ್ರೇಷ್ಠ ಮನಸ್ಸ? ಅತಿ ಹೆಚ್ಚಿನ ಬದಲಾವಣೆ ನಮಗೆ ಕಂಡು ಬರುವುದು ಮನಸ್ಸಿನಲ್ಲಿ. ತನ್ನದೇ ಆದ ಶಕ್ತಿ ಮನಸ್ಸಿಗೆ ಯಾವುದೂ ಇಲ್ಲ.
ಸೂಕ್ಷ್ಮ ಶರೀರದ ಒಂದು ಭಾಗವಾದ ಈ ಒಂದು ಮನಸ್ಸು ಪ್ರಾಣ ನಿಂತ ಸಮಯಕ್ಕೆ ಕೂಡ ನಿಂತು ಹೋಗುತ್ತೆ. ಒಂದು ಕೃತಕ ಮೃಗಜಾಲ ವಸ್ತು. ಅನಾತ್ಮ. ಹಾಗಾದರೆ ಬುದ್ಧಿಶಕ್ತಿ ಶ್ರೇಷ್ಠವೇ? ಬನ್ನಿ ಪರೀಕ್ಷೆ ಮಾಡೋಣ. ಶಕ್ತಿಯು ಕೂಡ ಒಂದು ವಸ್ತು, ವಿಪರೀತ ಬದಲಾವಣೆಗಳು ಈ ಬುದ್ಧಿಶಕ್ತಿಯಲ್ಲಿ ಕಾಣುತ್ತೆ. ಸಮಯ ಸಮಯಕ್ಕೆ ಆಸೆಗಳ ಉತ್ಪತ್ತಿ ಈ ಬುದ್ಧಿಶಕ್ತಿಯಲ್ಲೇ ಆಗೋದು. ಮಾನ ಅಪಮಾನದ ಕೇಂದ್ರ ಈ ಬುದ್ಧಿಶಕ್ತಿ. ನಿಶ್ಚಯ ಮಾಡುವ ಕೇಂದ್ರ ಈ ಬುದ್ಧಿಶಕ್ತಿ. ಇದರಲ್ಲಿ ತನ್ನದೇ ಆದ ಯಾವ ಶಕ್ತಿಯೂ ಇಲ್ಲ, ಸ್ವಂತ ಶಕ್ತಿ. ಸೂಕ್ಷ್ಮ ಶರೀರದ ಭಾಗ ಈ ಬುದ್ಧಿಶಕ್ತಿಯು ಪ್ರಾಣಶಕ್ತಿ ನಿಂತು ಹೋದ ತಕ್ಷಣವೇ ನಿಂತು ಹೋಗುತ್ತೆ. ಇದು ಕೂಡ ಒಂದು ಕೃತಕ ಮಿಥ್ಯಾ ವಸ್ತು. ಆಳವಾಗಿ ಹೋಗೋಣ.
ಒಂದು ಆನಂದದ ಅನುಭವ, ವಿಚಾರಗಳು ಇಲ್ಲದೆ ಅಜ್ಞಾನ ತುಂಬಿದ ಈ ಆನಂದಮಯ ಕೋಶ ಕಾರಣ ಶರೀರದ ಈ ಕೋಶ ಪ್ರತಿದಿನ ಬಂದು ಹೋಗುವ ಈ ಕೋಶ ಗಾಢ ನಿದ್ರೆಯಲ್ಲಿ ಮಾತ್ರ ಇದರ ಅನುಭವ. ಸ್ವಂತವಾದ ಶಕ್ತಿ ಇದಕ್ಕೂ ಕೂಡ ಯಾವುದೂ ಇಲ್ಲ. ಸೂಕ್ಷ್ಮ ಶರೀರದ ಜೊತೆಗೆ ಈ ಕಾರಣ ಶರೀರವಾದ ಆನಂದಮಯ ಕೋಶವೂ ಕೂಡ ನಿಂತು ಹೋಗುವುದು. ಇದು ಕೂಡ ಒಂದು ಕೃತಕ ಭ್ರಾಂತಿ ವಸ್ತು. ಹಾಗಾದರೆ ಸರ್ವಶ್ರೇಷ್ಠ ಯಾರು? ಬದಲಾವಣೆ ಇಲ್ಲದೆ ಇರ್ತಕ್ಕಂಥ ವಸ್ತು ಉಂಟಾ? ಸ್ವಂತವಾದ ಶಕ್ತಿ ಉಂಟಾ? ಯಾವತ್ತಿಗೂ ಸಾವು ಇಲ್ಲದೆ ಇರ್ತಕ್ಕಂಥ ಏನಾದ್ರೂ ಉಂಟಾ? ಇನ್ನ ಆಳವಾಗಿ ಹೋಗೋಣ. ನಮ್ಮಲ್ಲಿ ಇರ್ತಕ್ಕಂಥ ಆ ಚೈತನ್ಯ ಶಕ್ತಿ ಅದೇ ಸರ್ವಶ್ರೇಷ್ಠ ಸತ್ಯ. ಅದು ಅಮರ, ಅದು ಸ್ವಯಂ ಪ್ರಕಾಶಕ.
अविकारी, अविनाशी, निर्विकल्प, निराकारी, सर्वत्र, अव्यक्त, नित्य, सर्वगतः, सनातन, अनंत, सर्वस्य, सर्वाणि, अप्रमेय, अजय, ओंकार, गुणातीत, परब्रह्म, आ परमात्मने अति उत्तम सत्य, ಬಾಕಿ ಎಲ್ಲವುದೂ ಮಿಥ್ಯ. ನಮ್ಮಲ್ಲಿ ಇರ್ತಕ್ಕಂಥ ಅಹಂಕಾರ, ದೇಹ, ಮನಸ್ಸು, ಬುದ್ಧಿ, ಪ್ರಾಣ ಇವೆಲ್ಲವೂ ಮಿಥ್ಯ. ನಮ್ಮ ನಿಜ ಸ್ವರೂಪ ಈ ದೇಹವಲ್ಲ, ಈ ಮನಸ್ಸಲ್ಲ. ಎಲ್ಲರ ನಿಜ ಸ್ವರೂಪ ಆ ಪರಮಾತ್ಮನ ಸ್ವರೂಪ. ಈ ಸತ್ಯವನ್ನು ತಿಳಿದು ಈ ಸತ್ಯದಲ್ಲೇ ಉಳಿದು ನಾವು ಸದಾ ಈ ಸತ್ಯವನ್ನೇ ಧ್ಯಾನ ಮಾಡಬೇಕು.
ನಿಮ್ಮ ಅಂಗೈಯನ್ನು ಉಜ್ಜಿ ಕಣ್ಣಿನ ಮೇಲೆ ಇಟ್ಟುಕೊಂಡು ಪ್ರೀತಿಯಿಂದ ಹಾಗೂ ಕರುಣೆಯಿಂದ ಕಣ್ಣನ್ನು ತೆಗೆರಿ. ಯಾರಿಗಾದ್ರೂ ಪ್ರಶ್ನೆ ಇತ್ತು, ಇಲ್ಲ ಬೇರೆ ಏನಾದ್ರೂ ಹೇಳೋದಿತ್ತು ಅಂದ್ರೆ Q&A ಬನ್ನಿ. ಹಲೋ 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 ಮತ್ತೆ ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಓಕೆ, ಸರಿ, ಹಾಗಾದ್ರೆ ಇಲ್ಲಿಗೆ ಸಮಾಪ್ತಿ ಮಾಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀ ಚಿನ್ಮಯ ಸದ್ಗುರವೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಹೇ ಪರಮಾತ್ಮ, ನಿನ್ನ ಕೃಪೆ ನಮ್ಮ ಮೇಲೆ ಸದಾ ಇರಲಿ. ನಿನಗೆ ಅನಂತ ಕೋಟಿ ವಂದನೆಗಳು. ಗುರು ಪರಂಪರಕ್ಕೆ ಕೂಡ ನಮ್ಮ ಸಾಷ್ಟಾಂಗ ನಮಸ್ಕಾರ ಹಾಗೂ ಕೃತಜ್ಞತೆಗಳು. ಓಂ ತತ್ಸತ್. ಹರಿ ಓಂ ಎಲ್ಲರಿಗೆ. ಮತ್ತೆ ನಾಳೆ ಭೇಟಿ ಆಗೋಣ. ಶುಭರಾತ್ರಿ.